ಮೋದಿ ಜನಧನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಮೋದಿ ಸರ್ಕಾರದ ಮೇಲೆ ದೊಡ್ಡ ನಿರೀಕ್ಷೆಯನ್ನ ಹೊತ್ತಿದ್ದಂತಹ ಈ ಬಾರಿಯ ಬಜೆಟ್ ನಿಜಕ್ಕೂ ಕೂಡ ಹೇಗಿದೆ, ಜನಕ್ಕೆ ಇದರಿಂದ ಯಾವ ರೀತಿಯಂತ ಅನುಕೂಲ ಆಗುತ್ತೆ, ಹಾಗೇನೆ ಡಿಜಿಟಲ್ ವ್ಯವಹಾರದ ಮೇಲೆ ಕೊಟ್ಟಿರತಕ್ಕಂತ ಒತ್ತು ಇದು ಸಾಕ, ಭೀಮ್ ಯೋಜನೆಗೆ ಕೊಡಬೇಕಾಗಿರ್ತಕ್ಕಂಥ ಅವಕಾಶಗಳು ಇನ್ನೇನಾದರೂ ಸೇರಿಸಬಹುದಾಗಿತ್ತಾ, ಕೃಷಿ ಕ್ಷೇತ್ರಕ್ಕೆ ಆದ್ಯತೆಯನ್ನ ಇನ್ನಷ್ಟು ಕೊಡಬೇಕಾಗಿತ್ತಾ, ಇದುವೇ ಇವತ್ತಿನ ವಿಶೇಷ ಮೋದಿ ಜನಧನ. ಇವತ್ತಿನ ಬಜೆಟ್ ನ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಮೋಹನ್ ಕುಮಾರ್ ಬಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರೈತ ಮುಖಂಡ ತೇಜಸ್ವಿ ಪಟೇಲ್ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆಯೇ ಮೈಸೂರು ಸ್ಟುಡಿಯೋದಿಂದ ಮೈಸೂರು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕಿ ಪ್ರೊಫೆಸರ್ ಇಂದಿರಾ ಅವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆಯೇ ಧಾರವಾಡದಿಂದ ಕರ್ನಾಟಕ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾಗಿರುವ ಪ್ರೊಫೆಸರ್ ಎನ್.ಜಿ. ಚಚ್ಚಡಿ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಮಾತನ್ನ ಆರಂಭಿಸುವುದಕ್ಕಿಂತ ಮುಂಚಿತವಾಗಿ ಇವತ್ತಿನ ಬಜೆಟ್ನ ಕೆಲ ಹೈಲೈಟ್ಸ್ ಅನ್ನ ನೋಡೋಣ. ಮೊದಲನೇದಾಗಿ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಸ್ಯಾಲರಿಡ್ ಎಂಪ್ಲಾಯೀಸ್ ಇರಬಹುದು, ಕಡಿಮೆ ಆದಾಯದ ವರ್ಗದಲ್ಲಿ ಬರ್ತಕ್ಕಂಥ ಜನ ಯಾರು ತೆರಿಗೆ ಇದುವರೆಗೆ ನಿಯತ್ತಿನಿಂದ ಪಾವತಿಸಿಕೊಂಡು ಬಂದಿದ್ರು ಅವರಿಗೆ ಒಂದಷ್ಟು ಲಾಭ ಸಿಗುತ್ತೆ. ಹಾಗೇನೆ ಇದುವರೆಗೆ ಕಟ್ಟದೇ ಇರುವಂತವರಿಗೂ ಕೂಡ ಉತ್ತೇಜನ ನೀಡುವಂತಹ ರೀತಿಯಲ್ಲಿ ಈ ಒಂದು ಟ್ಯಾಕ್ಸ್ ಬೇಸ್ ಅನ್ನ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು. 2.5 ಲಕ್ಷ ರೂಪಾಯಿವರೆಗಿದ್ದಂತಹ ತೆರಿಗೆ ಝೀರೋ ಇತ್ತು, ಹೊಸ ತೆರಿಗೆ ಯಾವುದೂ ಇಲ್ಲ, ಉಳಿತಾಯ ಝೀರೋ ಇರುವಂತದ್ದು. 2.5 ಲಕ್ಷವರೆಗೆ ಯಾವುದೇ ರೀತಿಯಂತ ತೆರಿಗೆ ಇಲ್ಲ. ಇನ್ನು 3.5 ಲಕ್ಷ ಇರತಕ್ಕಂತಹವರಿಗೆ ಮೊದಲಿದ್ದಂತಹ ತೆರಿಗೆ 5,000 ರೂಪಾಯಿ, ಹೊಸ ತೆರಿಗೆ 2,500 ರೂಪಾಯಿ, ಉಳಿತಾಯ 2,500 ರೂಪಾಯಿ ಆಗುತ್ತೆ. 4 ಲಕ್ಷಕ್ಕೆ 10,000 ರೂಪಾಯಿ ಇತ್ತು ತೆರಿಗೆ, ಈಗ ಅದು 7,500 ರೂಪಾಯಿಗೆ ಇಳಿಕೆ ಆಗುತ್ತೆ. ಉಳಿತಾಯ ಅಲ್ಲೂ ಕೂಡ ಒಂದು 2,500 ರೂಪಾಯಿ, 4 ಲಕ್ಷ ಇರತಕ್ಕಂಥವ್ರಿಗೂ ಆಗುತ್ತೆ. ಹಾಗೆಯೇ 5 ಲಕ್ಷ ಇರತಕ್ಕಂಥವ್ರಿಗೆ 20,000 ರೂಪಾಯಿ ಮೊದಲಿದ್ದಂತ ತೆರಿಗೆ ಆಗಿರುವಂತದ್ದು. ಯಾಕಂದ್ರೆ ಇಲ್ಲಿ 10% ತೆರಿಗೆ ಇತ್ತು. 2.5 ಲಕ್ಷದಿಂದ 5 ಲಕ್ಷದ ನಡುವೆ 10% ತೆರಿಗೆ ಇತ್ತು. ಈಗ 2.5 ಲಕ್ಷದಿಂದ 3 ಲಕ್ಷದ ನಡುವೆ ತೆರಿಗೆ ಏನೋ ಇದೆ, ಆದ್ರೆ 3 ಲಕ್ಷದ ಆ ಒಂದು 50,000 ರೂಪಾಯಿಗೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ತೋರಿಸಿದಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತೆ. ಹೀಗಾಗಿ ಆಲ್ಮೋಸ್ಟ್ 3 ಲಕ್ಷ ರೂಪಾಯಿವರೆಗೆ ಯಾವುದೇ ರೀತಿಯಂತ ತೆರಿಗೆ ಇರೋದಿಲ್ಲ. ಇನ್ನು 5 ಲಕ್ಷ ರೂಪಾಯಿ ಇದ್ದಂತವರಿಗೆ 20,000 ಮೊದಲು ತೆರಿಗೆ ಇತ್ತು, 12,500 ರೂಪಾಯಿ ಹೊಸ ತೆರಿಗೆ ಆಗುತ್ತೆ. ಅಂದ್ರೆ 7,500 ರೂಪಾಯಿಯಷ್ಟು ಉಳಿತಾಯ ಇಲ್ಲೂ ಕೂಡ ಸಿಗುತ್ತೆ. ಹಾಗೆಯೇ 6 ಲಕ್ಷ ರೂಪಾಯಿವರೆಗಿನ ಆದಾಯದಿರುವಂತವರಿಗೆ ಮೊದಲು 35,000 ರೂಪಾಯಿವರೆಗೆ ತೆರಿಗೆ ಕಟ್ಟಬೇಕಾಗ್ತಿತ್ತು. 22,500 ಈಗಿನ ಹೊಸ ತೆರಿಗೆ 12,500 ರೂಪಾಯಿ ಉಳಿತಾಯ ಆಗುತ್ತೆ. 10 ಲಕ್ಷ ರೂಪಾಯಿವರೆಗಿನ ಆದಾಯ ಇರತಕ್ಕಂಥವರಿಗೆ 1,25,000 ರೂಪಾಯಿ ಮೊದಲಿದ್ದಂತ ತೆರಿಗೆ, ಈಗ ಅದು 1,12,000 ರೂಪಾಯಿ, 12,500 ರೂಪಾಯಿ ಆಗುತ್ತೆ. 12,500 ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ. ಹಾಗೆಯೇ 20 ಲಕ್ಷ ಇದ್ದಂತವರಿಗೂ ಕೂಡ 4,25,000 ರೂಪಾಯಿ ಮೊದಲಿದ್ದ ತೆರಿಗೆ ಆಗಿರುವಂತದ್ದು, ಈಗ 4,12,500 ಉಳಿತಾಯ 12,500 ರೂಪಾಯಿ ಆಗುತ್ತೆ. ಅಂದ್ರೆ ಮೊದಲ ಹಂತದಲ್ಲಿ 2.5 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗಿದ್ದಂತಹ 10% ಇದ್ದಂತಹ ಒಂದು ತೆರಿಗೆ ಮಿತಿಯನ್ನ 5%ಗೆ ಇಳಿಸಿದ್ದಾರೆ. ಇದರ ಲಾಭ ಎಲ್ಲ ಹಂತದಲ್ಲೂ ಕೂಡ ಟ್ಯಾಕ್ಸ್ ಪೇಯರ್ಸ್ಗೆ ಆಗ್ತಕ್ಕಂಥದ್ದು. ಆಲ್ಮೋಸ್ಟ್ ಒಂದು 12,500 ರೂಪಾಯಿಯಷ್ಟು ಲಾಭ ಎಲ್ಲ ಹಂತದಲ್ಲೂ ಕೂಡ ಟ್ಯಾಕ್ಸ್ ಪೇಯರ್ಸ್ಗೆ ಸಿಗುತ್ತೆ. ಇದು ತೆರಿಗೆಗೆ ಸಂಬಂಧಪಟ್ಟಂತೆ ಆಗತಕ್ಕಂತಹ ಲಾಭ. ಆದ್ರೆ ಇನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಯಾವ ರೀತಿಯಾದಂತಹ ಒಂದು ಅನುಕೂಲವನ್ನ, ಅವಕಾಶವನ್ನ, ಮೀಸಲನ್ನ ಈ ಬಜೆಟ್ ಕೊಟ್ಟಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡೋಣ. ಮೊದಲಿಗೆ ಕೃಷಿ ಕ್ಷೇತ್ರ ದೇಶದ ಬೆನ್ನೆಲುಬು, ಕೃಷಿ ಅನ್ನುವಂತಹದ್ದು. ಈ ಕಾರಣಕ್ಕಾಗಿ ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಆದ್ಯತೆಯನ್ನು ನಾವು ಮೊದಲಿಗೆ ನೋಡೋದಾದ್ರೆ, ಕೃಷಿ ಸಾಲಕ್ಕಾಗಿ ಬಜೆಟ್ ನಲ್ಲಿ 10 ಲಕ್ಷ ಕೋಟಿ ರೂಪಾಯಿಯನ್ನ ಮೀಸಲಿಡುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಈ ಹಿಂದೆ ಇದು 9 ಲಕ್ಷ ಕೋಟಿ ರೂಪಾಯಿ ಇತ್ತು, ಈಗ ಅದನ್ನ 10 ಲಕ್ಷ ಕೋಟಿ ರೂಪಾಯಿಗೆ ಈ ಮೀಸಲನ್ನ ಏರಿಕೆ ಮಾಡಲಾಗಿದೆ. ಹಾಗೆಯೇ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡಿಸೆಂಬರ್ 31ನೇ ತಾರೀಕಂದು ಘೋಷಿಸಿದ ರೀತಿಯಲ್ಲಿನೇ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರ ಕೃಷಿ ಸಾಲದ 60 ದಿನಗಳ ಬಡ್ಡಿ ಮನ್ನಾ ಆಗಿದೆ. ಇನ್ನು ಡಿಸಿಸಿ ಬ್ಯಾಂಕ್ಗಳ ಜೊತೆ ಸುಮಾರು 19,000 ಕೋಟಿ 1,900 ಕೋಟಿ ರೂಪಾಯಿಯ ವೆಚ್ಚದಲ್ಲಿ, ಅದು ಸಣ್ಣ ಮಿಸ್ಟೇಕ್ ಇರುವಂತದಲ್ಲಿ 1,900 ಕೋಟಿ ರೂಪಾಯಿಯ ವೆಚ್ಚದಲ್ಲಿ 63,000 ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳ
ಡಿಜಿಟಲೀಕರಣಕ್ಕೂ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಫಸಲ್ ಬಿಮಾ ಯೋಜನೆಯ ಕವರೇಜ್ ವ್ಯಾಪ್ತಿಯನ್ನು 40% ಹೆಚ್ಚಿಸೋದಕ್ಕೆ ಇದಕ್ಕಾಗಿ 9,000 ಕೋಟಿ ರೂಪಾಯಿ ಮೀಸಲಿಡಲಾಗುತ್ತೆ. ನಿರೀಕ್ಷೆ 10,000 ಕೋಟಿ ರೂಪಾಯಿ ಮೀಸಲಿಡಬಹುದು ಅಂತಿತ್ತು, ಆದರೆ ಸರ್ಕಾರ 9,000 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಿನಿ ಲ್ಯಾಬ್ಗಳ ಸ್ಥಾಪನೆಯಾಗುತ್ತೆ. ದೇಶಾದ್ಯಂತ 648 ಕೇಂದ್ರಗಳಲ್ಲಿ ಮಣ್ಣು ಪರೀಕ್ಷೆಯ ಲ್ಯಾಬ್ ಅನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಈ ಮೂಲಕವಾಗಿ ಕೃಷಿ ಕ್ಷೇತ್ರಕ್ಕೆ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಹುಟ್ಟಿಸಿರ್ತಕ್ಕಂಥದ್ದು ಈ ಬಜೆಟ್ನಲ್ಲಿ. ಇನ್ನು ದೀರ್ಘಾವಧಿ ನೀರಾವರಿ ನಿಧಿಗೆ 40,000 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಮೈಕ್ರೋ ಇರಿಗೇಷನ್ಗೆ ಅಂದ್ರೆ ಒಂದು ಹನಿಯಿಂದಲೂ ಕೂಡ 1 ಡ್ರಾಪ್ ಮೋರ್ ಕ್ರಾಪ್ ಅನ್ನುವಂತಹದರ ಆಧಾರದ ಮೇಲೆ ಸುಮಾರು 5,000 ಕೋಟಿ ರೂಪಾಯಿನ ಇಡೀ ದೇಶಕ್ಕಾಗಿ ಮೈಕ್ರೋ ಇರಿಗೇಷನ್ಗೆ 5,000 ಕೋಟಿ ರೂಪಾಯಿಯ ಒಂದು ಫಂಡ್ ಅನ್ನು ಹೊಸದಾಗಿ ಸ್ಥಾಪನೆ ಮಾಡಲಾಗಿರುವಂತದ್ದು. ಹಾಗೆಯೇ 585 ಎಪಿಎಂಸಿಗಳಲ್ಲಿ ಈ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಮತ್ತು ಪ್ರತಿ ಈ ಮಾರುಕಟ್ಟೆ ಸ್ಥಾಪನೆಗೆ ತಲಾ 75 ಲಕ್ಷ ರೂಪಾಯಿಯನ್ನ ಮೀಸಲಿಡುವಂತದಕ್ಕೆ ಬೇಕಾದಂತಹ ಒಂದು ತೀರ್ಮಾನವನ್ನು ಕೂಡ ಇವತ್ತಿನ ಬಜೆಟ್ನಲ್ಲಿ ಕೈಗೊಳ್ಳಲಾಗಿರ್ತಕ್ಕಂತಹದ್ದು. ಹಾಗೆಯೇ ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಜನತೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಒಂದು ಯೋಜನೆ ಇದೆ ಅನ್ನೋಂತ ನೋಡ್ತಾ ಹೋದ್ರೆ, ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನದ ಅಂಗವಾಗಿ 2019ಕ್ಕೆ 50,000 ಗ್ರಾಮ ಪಂಚಾಯತ್ಗಳಲ್ಲಿ ಬಡತನ ನಿರ್ಮೂಲನೆಯ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ಹಾಗೆ ಇದಕ್ಕಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಜೊತೆ ಸೇರಿ ಸುಮಾರು 3 ಲಕ್ಷ ಕೋಟಿಯಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 2017-18 ಸಾಲಿನಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಹೊಸದಾಗಿ 5 ಲಕ್ಷ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡುವಂತಹ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. 2016-17 ಅಂತ್ಯಕ್ಕೆ ಸುಮಾರು 10 ಲಕ್ಷ ಕೃಷಿ ಹೊಂಡ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಬಜೆಟ್ನಲ್ಲಿ ಹೇಳಲಾಗಿದೆ. ಇನ್ನು ಮನ್ರೇಗಾ ಯೋಜನೆಯಲ್ಲಿ ಇದುವರೆಗೆ 48%ಕ್ಕಿಂತ ಕಡಿಮೆಯಷ್ಟು ಮಹಿಳೆಯರ ಪಾಲ್ಗೊಳ್ಳುವಿಕೆ ಇತ್ತು. ಈಗ ಅದನ್ನ 55% ಗುರಿಯನ್ನು ತಲುಪ್ತೀವಿ ಅನ್ನುವಂಥದ್ದನ್ನ ಈ ಒಂದು ಬಜೆಟ್ ಸಂದರ್ಭದಲ್ಲಿ ಜೇಟ್ಲಿ ಅವರು ಉಲ್ಲೇಖಿಸಿದ್ದಾರೆ. ಹಾಗೆಯೇ 2017-18 ಸಾಲಿನಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ಮನ್ರೇಗಾಗೆ 48,000 ಕೋಟಿ ರೂಪಾಯಿಯನ್ನ ಮೀಸಲಿಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಮತ್ತು ಮನ್ರೇಗಾದ ಯೋಜನೆಗಳೆಲ್ಲವೂ ಕೂಡ ಕೆಲಸಗಳೆಲ್ಲವೂ ಕೂಡ ಕೃಷಿ ಹೊಂಡ ಮತ್ತು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿತವಾಗಿ ಇರಬೇಕು, ಕೇಂದ್ರೀಕೃತವಾಗಿರಬೇಕು ಅನ್ನುವಂತಹದ್ದನ್ನ ಗುರಿ ಹಾಕಿಕೊಳ್ಳಲಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ರಾಜ್ಯ ಸರ್ಕಾರಗಳ ಪಾಲನ್ನ ಸೇರಿಸಿಕೊಂಡು ರಸ್ತೆ ಅಭಿವೃದ್ಧಿಗೆ ಅಂದ್ರೆ 100 ಜನಕ್ಕಿಂತ ಹೆಚ್ಚು ಜನವಸತಿ ಇರತಕ್ಕಂತಹ ನಕ್ಸಲ್ ಪೀಡಿತ ಪ್ರದೇಶಗಳ ಪ್ರತಿ ಊರಿಗೂ ಕೂಡ ರಸ್ತೆಯನ್ನ ಕನೆಕ್ಟಿವಿಟಿ ಮಾಡುವಂಥದ್ದು ಇದಕ್ಕೆ 27,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. 2019 ಗ್ರಾಮೀಣ ಪ್ರದೇಶಗಳಲ್ಲಿ ವಸತಿಹೀನರಿಗೆ 1 ಕೋಟಿ ಮನೆ ನಿರ್ಮಿಸುವಂತಹ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ಇದು ಕೂಡ ಬಹುತೇಕ ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಆಗತಕ್ಕಂತಹ ಕಾರ್ಯಕ್ರಮ. ಇನ್ನು 4 ವರ್ಷಗಳಲ್ಲಿ ಆರ್ಸೆನಿಕ್ ಹಾಗೂ ಫ್ಲೋರೈಡ್ ಮುಕ್ತ ಮಾಡೋದಕ್ಕಾಗಿ 28,000 ಜನವಸತಿ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವಂತಹ ಒಂದು ಯೋಜನೆ ಕೂಡ ಇದೆ. ಕರ್ನಾಟಕದಲ್ಲಿಯೂ ಕೂಡ ಆರ್ಸೆನಿಕ್ ಮತ್ತು ಫ್ಲೋರೈಡ್ ನ ಸಮಸ್ಯೆ ನಮ್ಮ ಕರ್ನಾಟಕದ ಮಧ್ಯ ಕರ್ನಾಟಕ ಭಾಗದಲ್ಲಿ ಮತ್ತು ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ಒಂದು ಸಮಸ್ಯೆಯು ಕೂಡ ದೊಡ್ಡ ಮಟ್ಟದಲ್ಲಿ ಇರತಕ್ಕಂಥದ್ದು. ಇನ್ನು ಯುವ ಜನತೆಗೆ ಸಂಬಂಧಪಟ್ಟಂತೆ ಪ್ರೌಢ ಶಿಕ್ಷಣದಲ್ಲಿ ಸ್ಥಳೀಯ ಆವಿಷ್ಕಾರಕ್ಕೆ ಒತ್ತು ನೀಡಲು ಇನೋವೇಟಿವ್ ಫಂಡ್ ಅನ್ನು ಸ್ಥಾಪಿಸ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಯುವ ಜನತೆ ಅನ್ನುವಂಥದ್ದನ್ನ ನಮ್ಮ ಟಾರ್ಗೆಟ್ ಇರತಕ್ಕಂತ 10 ಗ್ರೂಪ್ಗಳಲ್ಲಿ ಯುವ ಜನತೆಯು ಕೂಡ ಅಂತ ಹೇಳಿದ್ದಾರೆ. ಆದ್ರೆ ಬಜೆಟ್ ನಲ್ಲಿ ಕೊಟ್ಟಿರುವಂತಹ ಪ್ರಾವಿಷನ್ಸ್ ಕಂಡಾಗ ಇದು ತುಂಬಾ ಕಡಿಮೆ ಅಂತೇಳಿ ಭಾವನೆ ವ್ಯಕ್ತ ಆಗ್ತಾ ಇರುವಂತದ್ದು. ಶೈಕ್ಷಣಿಕವಾಗಿ ಹಿಂದುಳಿದ 3,479 ಜಿಲ್ಲೆಗಳಲ್ಲಿ ಪ್ರೌಢ ಶಿಕ್ಷಣದಲ್ಲಿ ಅಸಮಾನತೆ ಹೋಗಲಾಡಿಸೋದಕ್ಕೆ ಯೋಜನೆಯನ್ನ ಹಾಕೊಂಡಿದೀವಿ ಅನ್ನೋದನ್ನು ಹೇಳಿದ್ರೆ, ಇದಕ್ಕೆ ಬಜೆಟರಿ ಪ್ರಾವಿಷನ್ಸ್ ಎಷ್ಟಿದೆ ಮತ್ತು ಇನೋವೇಟಿವ್ ಫಂಡ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಉಲ್ಲೇಖ ಇಲ್ಲ. ಉನ್ನತ ಶಿಕ್ಷಣದಲ್ಲಿ ಎಲ್ಲಾ ಪ್ರವೇಶ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಏನು ನೀಟ್ ಮಾದರಿಯಲ್ಲಿ ಈಗ ಮೆಡಿಕಲ್ಗೆ ನಡೆಯುತ್ತೆ ಪ್ರವೇಶ ಪರೀಕ್ಷೆ, ಅದೇ ರೀತಿಯಾಗಿ ಒಂದು ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನ ಸ್ಥಾಪಿಸ್ತೀವಿ ಅನ್ನುವಂತಹದ್ದನ್ನು ಕೂಡ ಹೇಳಿದ್ದಾರೆ. NTA ಸ್ಥಾಪನೆ ಆಗುತ್ತೆ. ಇನ್ನು 3.5 ಕೋಟಿ ಯುವಕರಿಗೆ ಮಾರುಕಟ್ಟೆ ಆಧಾರಿತ ತರಬೇತಿಗಾಗಿ ಸಂಕಲ್ಪ ಯೋಜನೆಯಡಿ 4,000 ಕೋಟಿ ರೂಪಾಯಿಯನ್ನ ಇಡಲಾಗಿದೆ. 3.5 ಕೋಟಿ ಯುವಕರಿಗೆ 4,000 ಕೋಟಿ ರೂಪಾಯಿಯಷ್ಟು ಅನುದಾನ ಇರತಕ್ಕಂಥ, ಬಹುಶಃ ಒಬ್ಬರಿಗೆ ಎಷ್ಟು ಇಲ್ಲಿ ಅನುದಾನ ಹೊಂದಾಣಿಕೆ ಆಗುತ್ತೆ ಮತ್ತು ಯಾವ ರೀತಿಯ ತರಬೇತಿ ಆಗುತ್ತೆ ಅಂತ ಗೊತ್ತಾಗಬೇಕಾಗಿದೆ. ಆರ್ಥಿಕ ಸಮೀಕ್ಷೆಯಲ್ಲೇ ಉಲ್ಲೇಖ ಮಾಡಲಾಗಿತ್ತು, ಉದ್ಯೋಗ ಸೃಷ್ಟಿಗೆ ಚರ್ಮ ಮತ್ತು ಪಾದರಕ್ಷೆ ಉದ್ಯಮದ ಕಡೆಗೆ ಒತ್ತು ಕೊಡಬೇಕು ಅನ್ನುವಂಥದ್ದು, ಅದನ್ನ ವಿಶೇಷ ಒತ್ತು ಕೊಡ್ತೀವಿ ಅನ್ನೋದನ್ನ ಬಜೆಟ್ ನಲ್ಲೂ ಕೂಡ ಸೇರಿಸಿಕೊಳ್ಳಲಾಗಿದೆ. ಆರ್ಥಿಕ ಸಮೀಕ್ಷೆಯಲ್ಲಿ ಇದರ ಉಲ್ಲೇಖ ಇತ್ತು. ಇನ್ನು ರಾಜಕೀಯ ಪಕ್ಷಗಳ ದೇಣಿಗೆಗೆ ಸಂಬಂಧಪಟ್ಟಂತೆ ಒಂದಷ್ಟು ನೋಡೋದಕ್ಕೆ ಖುಷಿ ಆಗತಕ್ಕಂತ ಯೋಜನೆಗಳು ಇಲ್ಲಿ ಕಂಡು ಬರ್ತಾ ಇದೆ. ರಾಜಕೀಯ ಪಕ್ಷಗಳು 2,000 ರೂಪಾಯಿ ಮಾತ್ರ ನಗದು ರೂಪದಲ್ಲಿ ದೇಣಿಗೆ ಸಂಗ್ರಹಿಸೋದಕ್ಕೆ ಅವಕಾಶ ಇರುವಂತದ್ದು. ಇದು ಎಲೆಕ್ಷನ್ ಕಮಿಷನ್
ಅಲೋಕೇಶನ್ ಕೂಡ ಈಗಾಗಲೇ ಡಿಕ್ಲೇರ್ ಮಾಡಿರ್ತಕ್ಕಂಥ ಪ್ರಪೋಸಲ್ ಅನ್ನ ಕೇಂದ್ರ ಸರ್ಕಾರ ಕಳಿಸಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಅದನ್ನು ಸ್ವಾಗತಿಸಿದ್ರು. ಇವತ್ತು ಅದು ಬಜೆಟ್ ನಲ್ಲೂ ಕೂಡ ಸೇರ್ಪಡೆಯಾಗಿದೆ. 2,000 ರೂಪಾಯಿಗಿಂತ ಹೆಚ್ಚಿನ ದೇಣಿಗೆಯನ್ನ ಚೆಕ್ ಅಥವಾ ಡಿಜಿಟಲ್ ಮೋಡ್ ಮೂಲಕವಾಗಿ ಪಡಿಬೇಕು ಅನ್ನುವಂತ ಒಂದು ಅಂಶವನ್ನು ಕೂಡ ಇವತ್ತಿನ ಬಜೆಟ್ ಭಾಷಣದಲ್ಲಿ ಅರುಣ್ ಜೇಟ್ಲಿ ಅವರು ಉಲ್ಲೇಖಿಸಿದ್ದಾರೆ. ಪ್ರತಿ ವರ್ಷ ಸಂಗ್ರಹಗೊಂಡಿರತಕ್ಕಂತಹ ದೇಣಿಗೆ ಆದಾಯದ ಒಟ್ಟು ಡೊನೇಷನ್ಸ್ ಎಷ್ಟು ಬಂದಿದೆಯೋ ಅದರ ಮೇಲ್ಗಡೆ ಆದಾಯ ತೆರಿಗೆಯನ್ನು ಕೂಡ ಪಾವತಿಸಬೇಕು ಅನ್ನುವಂಥದ್ರ ಕೂಡ ಇವತ್ತಿನ ಬಜೆಟ್ ನಲ್ಲಿ ಉಲ್ಲೇಖ ಇದೆ. ಆದ್ರೆ ಎಲ್ಲರೂ ಬಯಸಿದ್ದಂಥದ್ದು ಒಂದು ಅಂಶ ಇತ್ತು, ರಾಜಕೀಯ ಪಕ್ಷಗಳಿಗೆ ಎಷ್ಟು ಹಣ ಬರುತ್ತೆ ಅನ್ನೋದು ಜನರಿಗೆ ಗೊತ್ತಾಗಬೇಕಂದ್ರೆ ಅದನ್ನ RTI ವ್ಯಾಪ್ತಿಗೆ ತರಬೇಕು ಅಂತೇಳಿ. ಬಹುಶಃ RTI ವ್ಯಾಪ್ತಿಗೆ ತರತಕ್ಕಂಥದ್ರಲ್ಲಿ ಯಾವಾಗ ಮುಚ್ಚುಮರೆಯಾಗುತ್ತೋ ಅಲ್ಲಿವರೆಗೂ ಕೂಡ ಇಲ್ಲಿ ಟ್ರಾನ್ಸಾಕ್ಷನ್ಸ್ ಪಾರದರ್ಶಕವಾಗಿದೆ ಅನ್ನೋ ತರ ನಂಬೋದಕ್ಕೆ ಭಾರತದ ಜನರು ಅಷ್ಟೊಂದು ದಡ್ರಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ. ಆರ್ಥಿಕ ಸುಸ್ತಿದಾರರ ಮೇಲೆ ನಿಗಾ ಇಡುವಂತ ಕಡೆಗೆ ಒಂದು ಯೋಚನೆ ಇದೆ. ವಿಜಯ್ ಮಲ್ಯ ಲಲಿತ್ ಮೋದಿಯ ಎಕ್ಸಾಂಪಲ್ ನಿಂದ ಕಲ್ತಿರ್ತಕ್ಕಂತಹದ್ದು. ಈ ಕಾರಣಕ್ಕಾಗಿ ಶ್ರೀಮಂತ ಚೋರರ ವಿರುದ್ಧ ಕ್ರಮಕ್ಕೆ ಹೊಸ ಕಾನೂನು ಜಾರಿ ಬಹಳ ಉಪಯುಕ್ತವಾಗಿ, ಬಹುಶಃ ತಡವಾಗಿ ಆದರೂ ಕೂಡ ಇಂಥದ್ದೊಂದು ಕಾರ್ಯಕ್ರಮ ಆಗಲೇಬೇಕಾಗಿತ್ತು. ಯಾಕಂದ್ರೆ ಈಗಿರ್ತಕ್ಕಂಥ ಹಾಲಿ ಕಾನೂನಲ್ಲಿ ಇದು ಸಾಧ್ಯ ಇಲ್ಲ ಅನ್ನೋದನ್ನ ಸ್ವತಃ ಅರುಣ್ ಜೇಟ್ಲಿ ಅವರು ಲಲಿತ್ ಮೋದಿ ಕೇಸ್ನ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಸಮರ್ಥನೆ ಮಾಡಿಕೊಂಡಿದ್ರು. ಇನ್ನು ಬ್ಯಾಂಕ್ಗಳಿಂದ ಸಾಲ ಪಡೆದು ಉದ್ದೇಶಪೂರ್ವಕವಾಗಿ ಮರುಪಾವತಿಸದೆ ಪರಾರಿಯಾಗುವವರ ಆಸ್ತಿಯನ್ನು ಮುಟ್ಟುಗೋಲು ಹಾಕೋದಕ್ಕೂ ಕೂಡ ಈ ಕಾನೂನಿನಲ್ಲಿ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಅನ್ನೋದು. ಇನ್ನು ರಿಯಲ್ ಎಸ್ಟೇಟ್ ಉದ್ದಿಮೆಗೆ ಒಂದಷ್ಟು ಉತ್ತೇಜನ ಸಿಗುವಂತಹ ಸಾಧ್ಯತೆ ಇದೆ ಇವತ್ತಿನ ಬಜೆಟ್ ಅನ್ನ ನೋಡಿದ್ರೆ. ಯಾಕಂದ್ರೆ ಅಫೋರ್ಡೆಬಲ್ ಹೌಸ್ಗಳನ್ನ ಈಗ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ಅನ್ನ ಕೊಡುವಂತದ್ದು, ಅಂದ್ರೆ ಮೂಲಸೌಕರ್ಯದ ಮಾನ್ಯತೆನ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. 30 ಹಾಗೂ 60 ಸ್ಕ್ವೇರ್ ಮೀಟರ್ ವ್ಯಾಪ್ತಿಯಲ್ಲಿ ನಿರ್ಮಿಸಿರ್ತಕ್ಕಂತಹ ಅಫೋರ್ಡೆಬಲ್ ಹೌಸ್ಗಳಿಗೆ ಏನು ಕಾರ್ಪೆಟ್ ಏರಿಯಾದ ಮೇಲ್ಗಡೆ ಈಗ ತೆರಿಗೆಯನ್ನು ಮಾಡುತ್ತಾರೆ. ಬಿಲ್ಟ್ ಅಪ್ ಏರಿಯಾ ಬದಲಿಗೆ ಕಾರ್ಪೆಟ್ ಏರಿಯಾದ ಮೇಲೆ ತೆರಿಗೆಯನ್ನು ವಿಧಿಸತಕ್ಕಂತಹ ಒಂದು ಅಂಶವನ್ನ ಮಾಡಲಾಗಿದೆ. ಹಾಗೆಯೇ ಮಾರಾಟ ಆಗದೆ ಉಳಿದಂತಹ ಫ್ಲಾಟ್ಗಳಿಗೆ ಹಾಕ್ತಾ ಇದ್ದಂತಹ ಬಾಡಿಗೆ ಆದಾಯದ ಮೇಲಿನ ಒಂದು ತೆರಿಗೆ ಅನ್ನುವಂಥದ್ದು ಇತ್ತು, ಅದನ್ನ ಈಗ 1 ವರ್ಷದ ವಿನಾಯಿತಿಯನ್ನ ನೀಡಲಾಗಿದೆ. ಬಹುಶಃ ಇದು ಕೂಡ ರಿಯಲ್ ಎಸ್ಟೇಟ್ ಉದ್ದಿಮೆಯ ಕ್ಷೇತ್ರದಿಂದ ತುಂಬಾ ಅನುಕೂಲ ಆಗತಕ್ಕಂತಹ ಒಂದಷ್ಟು ಘೋಷಣೆಗಳು. ಹಾಗೆಯೇ ಡಿಜಿಟಲ್ ಆರ್ಥಿಕತೆಯ ಬಗ್ಗೆ ದೊಡ್ಡ ಮಾತುಗಳನ್ನು ಹೇಳುವಂತಹ ಸರ್ಕಾರ ಈಗ ಭೀಮ್ ಯೋಜನೆ ಅಡಿಯಲ್ಲಿ ಡಿಜಿಟಲ್ ವ್ಯವಹಾರಕ್ಕೆ ಒತ್ತು ನೀಡೋದಕ್ಕೆ 2 ಉತ್ತೇಜಕ ಕ್ರಮಗಳನ್ನು ಕೂಡ ಜಾರಿಗೊಳಿಸಲು ಹೊರಟಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಉತ್ತೇಜನ ಇದರಿಂದ ಸಿಗುತ್ತೆ ಅನ್ನೋದು ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ಜೇಟ್ಲಿ ಅವರು ಹೇಳಿರೋ ಪ್ರಕಾರ 125 ಲಕ್ಷ ಅಂದ್ರೆ 1,25,00,000 ಜನ ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮೊದಲನೇದು, ಭೀಮ್ ಯೋಜನೆ ಉತ್ತೇಜಿಸಿರುವಂತಹ ವ್ಯಕ್ತಿಗಳಿಗೆ ರೆಫರಲ್ ಬೋನಸ್ ಅನ್ನ ನೀಡಲಾಗುತ್ತೆ. ಯಾರು ಉತ್ತೇಜನ ನೀಡ್ತಾರೋ ಒಬ್ರು ಇನ್ನೊಬ್ಬರಿಗೆ ರೆಫರೆನ್ಸ್ ಮಾಡಿದಾಗ ಅವರಿಗೆ ರೆಫರಲ್ ಬೋನಸ್ ನೀಡಲಾಗುತ್ತೆ. ಹಾಗೆ ಎರಡನೇದು, ಭೀಮ್ ಮೂಲಕ ವ್ಯಾಪಾರಿಗಳಿಗೆ ಕ್ಯಾಶ್ ಬ್ಯಾಕ್ ಅನ್ನು ನೀಡತಕ್ಕಂಥ ಒಂದು ಪ್ರಾವಿಷನ್ಸ್ ಅನ್ನು ಕೂಡ ಇವತ್ತಿನ ಬಜೆಟ್ ನಲ್ಲಿ ಅವರು ಹೇಳಿದ್ದಾರೆ. ಇನ್ನು ಆಧಾರ್ ಮೂಲಕ ಯಾರಿಗೆ ಕ್ರೆಡಿಟ್ ಕಾರ್ಡ್ ಇಲ್ಲ, ಡೆಬಿಟ್ ಕಾರ್ಡ್ ಇಲ್ಲ ಅಂತವರು ಆಧಾರ್ ಪೇ ಮೂಲಕವಾಗಿಯೂ ಕೂಡ ಆಧಾರ್ ಆಧಾರಿತ ಪೇಮೆಂಟ್ ಸಿಸ್ಟಮ್ ಅನ್ನ ಸದ್ಯದಲ್ಲೇ ಜಾರಿಗೊಳಿಸುತ್ತೀವಿ ಅನ್ನೋದನ್ನ ಬಜೆಟ್ ನಲ್ಲಿ ಹೇಳಿದ್ದಾರೆ. 3 ಲಕ್ಷಕ್ಕಿಂತ ಹೆಚ್ಚು ವ್ಯವಹಾರದಲ್ಲಿ ನಗದು ರೂಪದಲ್ಲಿ ವಹಿವಾಟಿಗೆ ಸಂಪೂರ್ಣ ನಿರ್ಬಂಧ ಹೇರಲಾಗುತ್ತೆ, ಕೆಲವೊಂದು ಅಂಶಗಳನ್ನ ಹೊರತುಪಡಿಸಿ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಆದ್ರೆ 20,000ಕ್ಕಿಂತ ಹೆಚ್ಚು ಈಗಾಗಲೇ ರಿಯಲ್ ಎಸ್ಟೇಟ್ ನಲ್ಲಿ ನಗದು ವ್ಯವಹಾರಕ್ಕೆ ಅವಕಾಶ ಇರಲಿಲ್ಲ ಅಂತ ಹೇಳಿದ್ರೂ ಕೂಡ ನಡೀತಾ ಇತ್ತು. ಹಾಗಾಗಿ ಈ 3 ಲಕ್ಷವೂ ಕೂಡ ಅದೇ ಪರಿಮಿತಿಯ ಒಳಗಡೆ ಮತ್ತೆ ನಡೆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಎಸ್, ಇದಿಷ್ಟು ಬಜೆಟ್ ನ ಹೈಲೈಟ್ಸ್. ಈ ಬಜೆಟ್ ನಲ್ಲಿ ಇರತಕ್ಕಂತ ಕೊಟ್ಟಿರುವಂತಹ ಪ್ರಾವಿಷನ್ಸ್ ಇದು ಸಾಕ, ಇನ್ನಷ್ಟು ಬೇಕಿತ್ತ, ನಿರೀಕ್ಷೆ ಜಾಸ್ತಿ ಆಯ್ತಾ? ಬಹುಶಃ ನಿರೀಕ್ಷೆಯ ಭಾರಕ್ಕೆ ಬಜೆಟ್ ಕುಸಿತ ಕಂಡಂತೆ ಕಂಡು ಬರ್ತಾ ಇರುವಂತದ್ದು, ಅಥವಾ ಮುಂದಿನ ಲಾಂಗ್ ಟರ್ಮ್ ದೃಷ್ಟಿಯಿಂದ ಬಹುಶಃ ಇನ್ನೆರಡು ವರ್ಷದಲ್ಲಿ ಅಥವಾ ಇನ್ನು 5 ವರ್ಷದ ಕಡೆಗೆ ಅಥವಾ ಇನ್ನು 7 ವರ್ಷದ ಕಡೆಗೆ ಏನಾದರೂ ಟಾರ್ಗೆಟ್ ಇಟ್ಕೊಂಡಿರ್ತಕ್ಕಂಥ ಬಜೆಟ್ ಇದಾ ಅನ್ನುವಂಥದ್ದು ಎಲ್ಲ ಬಗ್ಗೆಯೂ ಕೂಡ ಮಾತಾಡೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೋಹನ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ, ತೇಜಸ್ವಿ ಪಟೇಲ್ ನಮ್ಮ ಜೊತೆಗಿದ್ದಾರೆ, ಪ್ರೊಫೆಸರ್ ಇಂದಿರಾ ಅವರು ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ, ಪ್ರೊಫೆಸರ್ NG ಚಚ್ಚಡಿ ಅವರು ಧಾರವಾಡ ಸ್ಟುಡಿಯೋದಿಂದ ಜಾಯ್ನ್ ಆಗಿದ್ದಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಆರಂಭಿಸೋಣ. ಹಾಗೇನೆ ಮಧ್ಯಾಹ್ನದಿಂದಲೂ ಕೂಡ ಈ ಒಂದು ಬಜೆಟ್ ಮಂಡನೆ ಆದಲ್ಲಿಂದಲೂ ಕೂಡ ಕರ್ನಾಟಕದ ಜನರ ಮುಂದೆ ನಾವು ಒಂದು ಪ್ರಶ್ನೆ ಇಟ್ಟಿದ್ವಿ. ಮೋದಿ ಸರ್ಕಾರದ ಈ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅನ್ನುವಂಥದ್ದನ್ನ ಹೇಳಿದ್ವಿ. ಜನ SMS ಮೂಲಕವಾಗಿ ತಮ್ಮ ರೆಸ್ಪಾನ್ಸ್ ಅನ್ನು ಕೊಡ್ತಾ ಇರುವಂತಹದ್ದು. ಆ ಮೂಲಕ 77% ಜನ ಇದು ಉತ್ತಮವಾದಂತಹ ಬಜೆಟ್ ಅನ್ನುವಂಥದ್ದನ್ನ, ಗುಡ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. 6% ಜನ ಇದು ಆವರೇಜ್ ಬಜೆಟ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ, 17% ಜನ ಇದು ಬ್ಯಾಡ್, ಇದು ಕಳಪೆ ಬಜೆಟ್ ಅಥವಾ ಕೆಟ್ಟ ಬಜೆಟ್ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನೀವು SMS ಅನ್ನ ಮಾಡ್ತಾ ಹೋಗ್ಬೋದು, ಅದು ನಮ್ಮ ಟಿವಿ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಿಮ್ಮ ಅಭಿಪ್ರಾಯ ಈ ಒಂದು SMS ಪೋಲ್ ಮೂಲಕವಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಎಸ್, ಚರ್ಚೆನ
ನಾವು ಆರಂಭಿಸೋಣ. ಮೊದಲಿಗೆ ತೇಜಸ್ವಿ ಪಟೇಲ್ ಅವರೇ, ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಆದ್ಯತೆಯ ವಿಚಾರಕ್ಕೆ ಬಂದಾಗ 9 ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲವನ್ನ ಇದುವರೆಗೆ ಕೊಡ್ತಾ ಇದ್ರು ಕಳೆದ ವರ್ಷ. ಈಗ ಅದನ್ನ 10 ಲಕ್ಷ ಕೋಟಿಗೆ ಹೆಚ್ಚಳ ಮಾಡಿದ್ದಾರೆ. ಏನು ಪ್ರಯೋಜನ ಆಗುತ್ತೆ ರೈತರಿಗೆ ಇದರಿಂದ? ಸರ್, 9 ಲಕ್ಷ ಕೋಟಿ ಕೊಡ್ತಾ ಇದ್ರು, 10 ಲಕ್ಷ ಕೋಟಿ ಕೊಡ್ತಾ ಇದ್ರು ಕಳೆದ ಸಾಲಿಗಿಂತ ಈ ಸಾಲಿಗೆ. ಪ್ರತಿ ಬಾರಿ ಬ್ಯಾಂಕ್ಗಳಲ್ಲಿ ಪ್ರತಿ ಸಾಲಿನಲ್ಲೂ 10ರಿಂದ 20% ಏರಿಕೆ ಆಗುತ್ತೆ. ಅದೊಂದು ಸಹಜ ಬೆಳವಣಿಗೆ. ಇದೊಂದು ವಿಶೇಷ ಕೊಡುಗೆ ಅಂತ ಹೇಳಕ್ಕಾಗೋದಿಲ್ಲ. ಇದೊಂದು ಸಹಜ ಬೆಳವಣಿಗೆ. ಮತ್ತೆ ಬಜೆಟ್ ಗಾತ್ರ ಹೆಚ್ಚಾದಂತೆ ಎಲ್ಲಾ ಲೊಕೇಶನ್ಸ್ ಅಲ್ಲೂ ಸ್ವಲ್ಪ ಹೆಚ್ಚಾಗೇ ಆಗುತ್ತೆ, ಸಹಜವಾಗಿ ಹೆಚ್ಚಾಗೇ ಆಗುತ್ತೆ. ವಿಶೇಷವಾಗಿ ಆಫ್ಟರ್ ಡಿಮಾನಿಟೈಸೇಷನ್ ನೋಟ್ ಅಮಾನ್ಯ ಆದ್ಮೇಲೆ ಕೃಷಿ ಕ್ಷೇತ್ರದಲ್ಲಿ ಅಥವಾ ಶ್ರಮಿಕರ ಕ್ಷೇತ್ರದಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ. ಸಾಕಷ್ಟು ಯೋಜನೆಗಳನ್ನ ಘೋಷಿಸಬಹುದು ಅಥವಾ ಸಾಕಷ್ಟು ಸೌಲಭ್ಯಗಳನ್ನ ಹೇಳಬಹುದು ಅಂತ. ಆದ್ರೆ ನಮ್ಮ ನಿರೀಕ್ಷೆಗೆ ತಲುಪಲಿಲ್ಲ ಈ ಬಜೆಟ್. 9 ಲಕ್ಷ ಕೋಟಿ ಅಥವಾ 10 ಲಕ್ಷ ಕೋಟಿ ಕೊಟ್ಟ ತಕ್ಷಣ ನಮ್ಮ ಸಮಸ್ಯೆ ಬಗೆಹರಿತು ಅಂತಲ್ಲ. ಇತ್ತೀಚೆಗೆ ತಾವು ಗಮನಿಸಿರಬಹುದು, ಸುಪ್ರೀಂ ಕೋರ್ಟ್ ಕೂಡ ಮತ್ತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಕೊಟ್ಟಿದೆ, ರೈತರ ಆತ್ಮಹತ್ಯೆ ಬಗ್ಗೆ ಸರ್ಕಾರಗಳು ಏನು ಕ್ರಮ ತಗೊಂತಿದ್ದಾರೆ ಅಂತ. ವಿಶೇಷವಾಗಿ ಕೃಷಿ ವಲಯ ಎಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ಳೋದು, ಎಲ್ಲಿ ನಮ್ಮ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ಈ ಮಾರ್ಕೆಟಿಂಗ್ ಬಗ್ಗೆನೂ ಮಾತಾಡಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆನೂ ಮಾತಾಡಿದ್ದಾರೆ. ಈಗ ಪ್ರೆಸೆಂಟ್ ಇರೋಂಥ ಈ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಕೃಷಿ ಉತ್ಪನ್ನಗಳಿಗೆ ಎಷ್ಟು ಪ್ರಯೋಜನ ಆಗ್ತಾ ಇದೆ, ಅಥವಾ ಈ ಮಾರ್ಕೆಟಿಂಗ್ ಅಲ್ಲಿ ಮಿನಿಮಮ್ ರೇಟ್ ಇಷ್ಟುಗಿಂತ ನೀವು ಕೆಳಗೆ ಆಗಂಗಿಲ್ಲ ಅನ್ನೋಂಥದ್ದು ಏನಾದರೂ ಕೋಟ್ ಮಾಡ್ಲಿಕ್ಕೆ ಆ ಥರ ನಿಯಮ ಏನಾದ್ರು ರೂಪಿಸಿದಾರ. ಜೊತೆಗೆ ಕೃಷಿಗೆ ಸಾಮಾನ್ಯಕ್ಕೆ ಸಂಬಂಧಪಟ್ಟಂಗೆ ಬಜೆಟ್ ಅಲ್ಲಿ ಏನು ಅಲೋಕೇಶನ್ ಆಗಿದೆ ಅದರ ಆಧಾರದ ಮೇಲೆ ಅದರ ಮಹತ್ವ ಅನ್ನೋದಕ್ಕಿಂತ ಒಬ್ಬ ಕೃಷಿ ಮಾಡೋಂಥ ರೈತನಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಹೇಗೆ ಅವಕಾಶ ಸಿಗುತ್ತೆ ಅಂದ್ರೆ, ಉದಾಹರಣೆಗೆ ಕೃಷಿ ಮಾಡೋಂಥ ರೈತನ ಮಗ ಮೆಡಿಕಲ್ ಸೀಟ್ ತಗೊಳೋದಾದ್ರೆ ಹೇಗೆ, ಇಂಜಿನಿಯರಿಂಗ್ ಸೀಟ್ ತಗೊಳೋದಾದ್ರೆ ಹೇಗೆ. ಕೃಷಿ ಅಂದ ತಕ್ಷಣ ಕೇವಲ ಅಗ್ರಿಕಲ್ಚರ್ಗೆ ಸಬ್ಸಿಡಿಗೆ ಮಾರ್ಕೆಟ್ಗೆ ಹಣ ಕೊಟ್ಟ ತಕ್ಷಣ ಕೃಷಿ ರೈತರಿಗೆ ಸಂರಕ್ಷಿಸಿದೀವಿ ಅಂತಲ್ಲ. ಉಳಿದ ವೃತ್ತಿಗಳಲ್ಲಿರೋಂಥ ಅವಕಾಶಗಳು ರೈತರಿಗೂ ಸಹಜವಾಗಿ ಸಿಗಂತ ಒಂದು ಆರ್ಥಿಕ ವ್ಯವಸ್ಥೆನ ನಿರ್ಮಾಣ ಮಾಡಿದ್ರೆ ಆಗ ರೈತರಿಗೆ ಅನುಕೂಲ ಮಾಡ್ದಂಗೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಜೊತೆಗೆ ಈಗ ಕೃಷಿಗೆ ನಾವು ಅನೇಕರು ಸಾಲ ಏನ್ ಮಾಡ್ತಾ ಇದ್ದೀವಿ, ನಮ್ಮ ಬಡ್ಡಿ ಏನಿದೆ, ನಾನು ಸಾಮಾನ್ಯ ಬಜೆಟ್ ಅಂದ ತಕ್ಷಣ ಆರ್ಥಿಕವಾಗಿ ಚರ್ಚೆ ಮಾಡ್ತೀವಿ. ಇದ್ರೊಳಗಿರುವಂತ ಆರ್ಥಿಕ ನೀತಿ ಏನಿದೆ, ಹಣದ ಅರಿವು ಓಡಾಟ ಹೇಗಿದೆ ಅದನ್ನು ಗಮನಿಸಿದ್ರೆ ಕೃಷಿಕರಿಗೆ ಎಷ್ಟು ಹಣ ಸಿಗುತ್ತೆ ಏನೆಲ್ಲ ಆಲೋಚನೆ ಮಾಡಬಹುದು. ಅದರ ಆಧಾರದಾಗ ಒಂದು ಒಳ್ಳೆ ಬಜೆಟ್ ಅಥವಾ ಪರಿಣಾಮ ಇದು ಅವರೇಜ್ ಬಜೆಟ್ ಅಂತ ನೋಡಬಹುದು. ಎಸ್ ತೇಜಸ್ ಪಟೇಲ್ ಅವರೇ, ಮೋಹನ್ ಕುಮಾರ್ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀವಿ? ಯಾಕಂದ್ರೆ ಇಲ್ಲಿ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿರ್ತಕ್ಕ ಬಹುಶಃ ಯಾರು ಉದ್ಯೋಗಿಗಳಿದ್ರೆ ಖುಷಿ ಪಡ್ತಕ್ಕಂಥ ವಿಚಾರ ಇರ್ತದೆ. ಆದ್ರೆ ನೀವು ಪ್ರತಿ ಬಾರಿ ಹೇಳಿದ್ರೆ ಇಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಟ್ಯಾಕ್ಸ್ ಪೇಯರ್ಸ್ ಇಷ್ಟೊಂದು ದೊಡ್ಡ ದೇಶದಲ್ಲಿ ಎಲ್ಲರನ್ನೂ ಕೂಡ ಸಾಕಬೇಕಾ ಅನ್ನೋ ಪ್ರಶ್ನೆ. ಬಹುಶಃ ಅವರ ಬಗ್ಗೆ ರೆಫರೆನ್ಸ್ ಇತ್ತೆ ಹೊರತು ಅವ್ರಿಗೆ ಹೆಂಗೆ ತರಬೇಕು ಅನ್ನೋದರ ಕಡೆಗೆ ಯಾವುದೇ ಕ್ರಮಗಳು ಇಲ್ಲಿ ಕಂಡು ಬರ್ತಾ ಇಲ್ಲ. ಇಲ್ಲ, ಅದೇ ನಾವು ಪ್ರತಿನಿತ್ಯ ಯಾವಾಗಲೂ ಡಿಸ್ಕಸ್ ಮಾಡ್ದಂಗೆ ಅದೇ ವಿಷಯ ಚರ್ಚೆಗೆ ಬಂದಿದೆ. 3.25 ಕೋಟಿ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡೋದ್ರಲ್ಲಿ ಆಲ್ಮೋಸ್ಟ್ 1 ಕೋಟಿ ಲೆಸ್ ದನ್ 2.5 lakhs. ಅಂದ್ರೆ ಅವರಿಂದ ಏನು ₹1 ಟ್ಯಾಕ್ಸ್ ಬರ್ತಾ ಇಲ್ಲ. ಇನ್ನು 56 ಲಕ್ಷ ಜನ ಸ್ಯಾಲರಿ ಕ್ಲಾಸ್, ಪಾಪ ಅವ್ರ ವಿಧಿ ಇಲ್ದಿರ ಅವ್ರು ಕಟ್ಟಿಲ್ಲ ಅಂದ್ರೆ TDS ಆಗಿ ಹೋಗ್ಬಿಡುತ್ತೆ ಅದು. ತಿರ್ಗಾ ಮೋರ್ ದನ್ 50 lakhs ತೋರಿಸಿರೋರು 1.25 ಲಕ್ಷ ಜನ ಇದ್ದಾರೆ. ಸೊ ಈ ತರ ಪರಿಸ್ಥಿತಿ ಇದ್ದಾಗ ನೀವು ಟ್ಯಾಕ್ಸ್ ರೇಟ್ ಕಮ್ಮಿ ಮಾಡೋದು ಕಷ್ಟ ಆಗುತ್ತೆ. ಬಟ್ ನೀವು ಹೇಳ್ದಂಗೆ ಈಗ ಅದನ್ನ ಆ ಟ್ಯಾಕ್ಸ್ ಬೇಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರಿ. ಸೊ ಅದಕ್ಕೆ ಒಂದೇ ಆಪ್ಷನ್, ನೀವು ಟ್ರಾನ್ಸಾಕ್ಷನ್ ಎಲ್ಲಾನು ಬ್ಯಾಂಕಿಂಗ್ ನೆಟ್ ತರಬೇಕು, ಅದು ಲೆಸ್ ಕ್ಯಾಶ್ ತರಬೇಕು. ಅದಕ್ಕೆ ಆಲ್ರೆಡಿ ಕ್ರಮಗಳು ಸ್ಟಾರ್ಟ್ ಆಗಿದೆ ಡಿಮಾನಿಟೈಸೇಷನ್ ಥ್ರೂ ಇಂದ. ಬಟ್ ಅಲ್ಲಿ ನಾವು ಹೆಂಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಒಂದ್ ಕಡೆ ರೇಟ್ ಕಮ್ಮಿ ಮಾಡಬೇಕು, ಜನಗಳನ್ನ ತರ್ತೀವಿ ಅಂತ ಹೇಳ್ತೀವಿ. ಇನ್ನೊಂದ್ ಕಡೆ ಕ್ಯಾಶ್ ಕಮ್ಮಿ ಇದೆ ಮಾರ್ಕೆಟ್ ಅಲ್ಲಿ, ಜನಗಳ ಕಷ್ಟ ಆಗುತ್ತೆ ಅನ್ಬಿಟ್ಟು ಮತ್ತೆ ಕ್ಯಾಶ್ ಸರ್ಕ್ಯುಲೇಷನ್ ತರ್ತೀವಿ. ಸೊ ಎರಡೂ ಆಗೋದಿಲ್ಲ ನಿಮ್ಗೆ. ನಾವು ಎರಡರಲ್ಲಿ ಒಂದಕ್ಕೆ ಯಾವ್ದಕ್ಕಾದ್ರೂ ಕಾಂಪ್ರಮೈಸ್ ಮಾಡ್ಕೊಂಡ್ಲೇಬೇಕು. ಸೊ ಓನ್ಲಿ ಆಪ್ಷನ್ ಈಸ್ ಬೇಸಿಕಲಿ ಅದಕ್ಕೋಸ್ಕರ ಎಂಕರೇಜ್ ಮಾಡಿರೋರು. ಇವಾಗ BHIM ಆಪ್ ಜಾಸ್ತಿ ಯೂಸ್ ಮಾಡೋರಿಗೆ ನಿಮ್ಗೆ ಕ್ಯಾಶ್ ಬೋನಸ್ ಕೊಡೋದಾಗ್ಬೋದು, ರೆಫರಲ್ ಬೋನಸ್ ಕೊಡೋದಾಗ್ಬೋದು, ಆಮೇಲೆ ರುಪೇ ಕ್ರೆಡಿಟ್ ಕಾರ್ಡ್ ನೆಲ್ಲ ಬೋನಸ್ ಇರಬಹುದು ಅಥವಾ ಕ್ಯಾಶ್ ಬ್ಯಾಕ್ ಅನ್ನ ಮರ್ಚೆಂಟ್ ಕೊಡೋದ್ರಿಂದಾಗಿ ಇದು ಅಟ್ರಾಕ್ಟಿವ್ ಅಂತ ಅನ್ಸುತ್ತಾ? BHIM ಆಪ್ ಅನ್ನ ಯೂಸ್ ಮಾಡೋದಕ್ಕೆ ಯಾರಿಗಾದ್ರೂ ಒಂದು ಅಟ್ರಾಕ್ಟಿವ್ ಅನ್ಸುತ್ತಾ? ಅಲ್ಲ, ನೀವು ಅದನ್ನ ಒಬ್ಬ ಟಿಪಿಕಲ್ ಕಾಮನ್ ಮ್ಯಾನ್ ಆಗಿ ನೋಡಿದ್ರೆ ಅವನು ಕದ್ದು ಮುಚ್ಚಿ ಮಾಡಿದ್ರೆ ಏನು, ಇದು ಪೇಟಿಎಂ ಅಲ್ಲಿ ಮಾಡಿದ್ರೆ ಏನೋ, ಇನ್ನೊಂದ್ರಲ್ಲಿ ಯಾವ್ದಾದ್ರು ಮಾಡಿದ್ರೆ ಏನು ವ್ಯತ್ಯಾಸ ಇದೆ ಅಂತ. ಈಗ ಸರ್ಕಾರನೇ ಪ್ರಾಯೋಜಿತವಾಗಿದ್ದಾಗ BHIM ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಆದಾಗ ಏನೋ ಒಂದು ಬೆನಿಫಿಟ್ ಅವನಿಗೆ ಸಿಗುತ್ತೆ. ಒಬ್ಬ ಟಿಪಿಕಲ್ ಬಿಸ್ನೆಸ್ ಮ್ಯಾನ್ ಆಗಿ ನೋಡಿದ್ರೆ ಅವ್ನು ಏನ್ ನೋಡ್ತಾನೆ ಅಂದ್ರೆ, ನಾನು ಎಷ್ಟು ಕಳ್ಳ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಿದ್ದೆ ಮೈನಸ್ ನನಗೆ ಎಷ್ಟು ಬೋನಸ್ ಬಂತು. ಸೊ ಅದ್ರಲ್ಲಿ ಅವನು ಟ್ಯಾಕ್ಸ್ ಅವಾಯ್ಡ್ ಮಾಡೋದೇ ಜಾಸ್ತಿ ಇದ್ರೆ ಅವನು ಬೋನಸ್ ಬೇಡ, ಅವ್ನು ತರದೇ ಇಲ್ಲ, ಅದಿದ್ದೇ ಇದೆ. ಇದು ಒಂದ್ ಸಣ್ಣ ಮೆಷರ್ ಅಷ್ಟೇ ಇದು. ಬಟ್ ಅದಕ್ಕೋಸ್ಕರನೇ ಇವಾಗ ಪೋಸ್ಟ್ ಆಫೀಸ್ಗಳನ್ನ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ತಾ ಇರೋದು. ಆ ಕ್ಯಾಶ್ ಸರ್ಕ್ಯುಲೇಷನ್ ಕಮ್ಮಿ ಆಗ್ಲೇಬೇಕು, ಅದು ಬಿಟ್ಟು ಬೇರೆ ವಿಧಿ ಇಲ್ಲ. ಇಲ್ಲಿ ಅಫೆಕ್ಟ್ ಆಗೋದು ಯಾರು ಅಂತ ಹೇಳಿದ್ರೆ ಫೈನಲಿ ಸ್ಯಾಲರಿಡ್ ಕ್ಲಾಸ್, ಪಾಪ ಅವ್ರಿಗೆ ವಿಧಿ ಇಲ್ಲ. ಇವಾಗ ಆಗ್ಲೇ ನಾವು ಡಿಸ್ಕಸ್ ಮಾಡ್ತಾ ಇರೋ ಹಂಗೆ ರೆಂಟ್ ವಿಚಾರ ಬಂದಾಗ ನೀವು ಹೇಳಿದ್ವಿ, ಓನರ್ ಪ್ಯಾನ್ ಕೊಡ್ಬೇಕು, ಅವ್ನ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಆಗ ಬೇರೆ ದಾರಿ ಹುಡುಕ್ತಾರೆ.
ಸೊ ಆ ವಿಚಾರಗಳನ್ನೆಲ್ಲಾನು ನೀವು ವಾಪಸ್ ತರಲೇಬೇಕು ಅಂತ ಹೇಳಿದ್ರೆ ಅವ್ರನ್ನ ಬ್ಯಾಂಕಿಂಗ್ ನೆಟ್ಟಕ್ಕೆ ತರಲೇಬೇಕು, ಅದಿಲ್ಲದ್ರೆ ಬೇರೆ ವಿಧಿ ಇಲ್ಲ. ಈಗ ಆಧಾರ್ನ ಹೇಗೆ ಲಿಂಕ್ ಮಾಡ್ತಿರೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಪ್ಯಾನ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಲಿಂಕ್ ಮಾಡ್ತಾ ಹೋಗ್ಬೇಕು ನೀವು. ಸೊ ಆಧಾರ್ ಮ್ಯಾಂಡೇಟರಿ ಮಾಡ್ದಂಗೆ ಪ್ಯಾನ್ ಮ್ಯಾಂಡೇಟರಿ ಮಾಡ್ಬೇಕು. ಇವಾಗ ಒಬ್ಬರಿಗೆ ಯಾರಿಗಾರ ಲೋನ್ ಬೇಕು ಅಂತ ಹೇಳಿದ್ರೆ, ಪಾಸ್ಪೋರ್ಟ್ ಬೇಕು ಅಂತ ಹೇಳಿದ್ರೆ, ವಿದೇಶಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಏನಾದ್ರು ಒಂದು ಪರ್ಚೇಸ್ ಮಾಡ್ಬೇಕು ಕಾರು ಅಂತ ಹೇಳಿದ್ರೆ ಅದರ ಜೊತೆಗೆ ನೀವು ಪ್ಯಾನ್ ಮ್ಯಾಂಡೇಟರಿ ಮಾಡ್ಬೇಕು, ಆಗ್ಲೇ ನೀವು ಟ್ರೇಸ್ ಮಾಡಕ್ಕಾಗೋದು. ಸೊ ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಆತರ ಕ್ರಮಗಳು ಈಗ ಶುರು ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಅದಿನ್ನೂ ಹೆಚ್ಚಾಗಬೇಕು, ಅದಿಲ್ದಿರ ನಾವು ಕಮ್ಮಿ ಮಾಡಕ್ ಆಗದೆ. ಖಂಡಿತ ಮೋಹನ್, ನಿಮ್ ಮಾತಾಡ್ತೀನಿ ನಿಮ್ ಜೊತೆಗೆ. ಹಾಗೆ ಪ್ರೊಫೆಸರ್ ಇಂದಿರಾ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಬಜೆಟ್ ಅನ್ನ? ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾವಿಷನ್ಸ್ ಎಷ್ಟರ ಮಟ್ಟಿಗೆ ಮಹಿಳೆಯರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಉತ್ತಮವಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ನಮಸ್ಕಾರ. ನಾನು ಮಹಿಳಾ ದೃಷ್ಟಿಕೋನದಿಂದ ಈ ಬಜೆಟ್ ನ ನೋಡೋ ಹಾಗಿದ್ರೆ, ಯಾಕಂದ್ರೆ ಅದು ನೋಡೋದು ಬಹಳ ಅಗತ್ಯ ಇದೆ. ಈ ದೇಶದ ಜನಸಂಖ್ಯೆಯಲ್ಲಿ ಮಹಿಳೆಯರು ಸುಮಾರು 50% ಇದ್ದಾರೆ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ಮಹಿಳೆಯರು ಮತ್ತು ಮಕ್ಕಳು ಅಲ್ಲಲ್ಲಿ ಗೋಚರ ಆಗಿದ್ದಾರೆ ಈ ಬಜೆಟ್ ಅಲ್ಲಿ ಅಂತ ನನಗನ್ಸುತ್ತೆ. ಒಂದು ಸಂಖ್ಯಾತ್ಮಕ ದೃಷ್ಟಿಕೋನದಿಂದ ಮಹಿಳೆಯ ಅಭಿವೃದ್ಧಿಗೆ, ಮಕ್ಕಳ ಅಭಿವೃದ್ಧಿಗೆ ಮೀಸಲಾಗಿಟ್ಟಿರೋ ಹಣ ಹೆಚ್ಚಳ ಕಂಡಿದೆ. ಈಗ 1.56 ಲಕ್ಷ ಕೋಟಿಯಿಂದ 1.84 ಆಗಿದೆ ಅಂತ ಬಜೆಟ್ ವಿಶ್ಲೇಷಣೆಯಲ್ಲಿ ನಮ್ಗೆ ಗೊತ್ತಾಯ್ತು. ಆಮೇಲೆ ಅಕ್ರಾಸ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳಿದ್ರು ಬೆಳಿಗ್ಗೆ. ಅಂದ್ರೆ ಸರ್ಕಾರದ ಬೇರೆ ಬೇರೆ ವಿಭಾಗಗಳಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮಹಿಳೆಯರಿಗೆ ಭಾಗ ಸಿಗಬೇಕು ಅನ್ನುವಂತ ಐಡಿಯಾ ಇದೆಯಲ್ಲ, ಅದೇನೋ ಕರೆಕ್ಟು. ಆದ್ರೆ ಎಲ್ಲಿಯವರೆಗೂ ಯಾವ ವಿಭಾಗ ಯಾವ ಕಾರ್ಯಕ್ರಮಕ್ಕೆ ಜವಾಬ್ದಾರಿಯನ್ನ ತಗೊಳುತ್ತೆ ಮತ್ತೆ ಅದಕ್ಕೆ ನಿಗದಿತ ಆಗಿರೋ ಹಣ ಏನು ಅನ್ನೋದನ್ನ ಹೇಳದೆ ಹೋದ್ರೆ, ಇದು ಈ ಹಿಂದಿಂದ ನಡ್ಕೊಂಡು ಬಂದಿರತಕ್ಕಂತ ಒಂದು ಪರಂಪರೆನೆ ಮತ್ತೆ ಮುಂದುವರಿಯತ್ತೆ ಅಷ್ಟೇನೆ ನನ್ನನ್ನು ಕೇಳಿದ್ರೆ. ಯಾಕೆಂದ್ರೆ ಬರೀ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡಿದ್ರೆ ಸಾಲದು, ಆದ್ರೆ ಸಾಂಸ್ಥಿಕ ಒಂದು ಜವಾಬ್ದಾರಿ ಏನಿದೆ ಅದನ್ನ ಕೊಡಬೇಕು. ಈಗ ಏನಾಗೋಗಿದೆ ಅಂದ್ರೆ, ಅಕ್ರಾಸ್ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ, ಯಾರು ಜವಾಬ್ದಾರಿ ತಗೋಬೇಕು, ಇದು ನಂದ ಇವ್ರದ ಇನ್ನೊಂದು ವಿಭಾಗದ್ದು ಅಂತ ಹೇಳ್ಕೊಂಡೇ ತಳ್ಕೊಂಡು ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ನನ್ನ ದೃಷ್ಟಿಯಲ್ಲಿ ಬರೀ ಹಣ ಹೆಚ್ಚಳ ಆದ್ರೆ ಸಾಲದು, ಯಾವ ವಿಭಾಗ ಅದಕ್ಕೆ ಜವಾಬ್ದಾರಿಯನ್ನ ತಗೋಬೇಕು, ಯಾವ ಸರ್ಕಾರಿ ಇಲಾಖೆ ಅದಕ್ಕೆ ಜವಾಬ್ದಾರಿ ತಗೋಬೇಕು, ಅದಕ್ಕೆ ಎಷ್ಟು ಹಣ ನಿಗದಿತ ಆಗಬೇಕು ಅನ್ನೋದನ್ನ ಸ್ಪೆಸಿಫೈ ಆಗಬೇಕಾಗಿತ್ತು. ಮತ್ತೆ ಎರಡನೇದಾಗಿ ಆ ಮಹಿಳಾ ಶಕ್ತಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಮಹಿಳಾ ಶಕ್ತಿ ಕೇಂದ್ರದ ಬಗ್ಗೆ ಮತ್ತೆ ಮಾತಾಡ್ತೀನಿ ನಾನು ನಿಮ್ ಜೊತೆಗೆ, ಯಾಕಂದ್ರೆ ಅದರ ಬಗ್ಗೆ ವಿಶೇಷವಾಗಿ ಮಾತಾಡಲೇಬೇಕಾಗಿರ್ತಕ್ಕಂಥ ಸುಮಾರು 14 ಲಕ್ಷ ಅಂಗನವಾಡಿ ಕೇಂದ್ರಗಳಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಮಹಿಳಾ ಶಕ್ತಿ ಕೇಂದ್ರಗಳನ್ನು ಸ್ಥಾಪಿಸ್ತೀವಿ ಅನ್ನೋದನ್ನು ಕೂಡ ಈ ಬಜೆಟ್ ನಲ್ಲಿ ಉಲ್ಲೇಖ ಇರುವಂತದ್ದು. ಇದು ಎಷ್ಟು ಖರ್ಚಾಗುತ್ತೆ, ಎಷ್ಟು ಹಣ ಬರುತ್ತೆ ಅಲ್ಲಿ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಆಗ್ತಕ್ಕಂಥ ಈ ಒಂದು ಶಕ್ತಿ ಕೇಂದ್ರಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಇಲ್ಲಿ ಪ್ರಮುಖವಾಗಿ ಈ ಒಂದು ಬಜೆಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾವಿಷನ್ಸ್ ಎಷ್ಟು ಮಟ್ಟಿಗೆ ಇದು ಅನುಕೂಲ ಆಗುತ್ತೆ, ಅನುಕೂಲ ಆಗಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಹಾಗೆಯೇ ಜನ ಕೂಡ ತಮ್ಮ ರೆಸ್ಪಾನ್ಸ್ ಅನ್ನ SMS ಮೂಲಕವಾಗಿ ತೋರಿಸ್ತಾ ಇರುವಂತದ್ದು. ಎಷ್ಟು % ಜನಕ್ಕೆ ಇದು ಗುಡ್, ಆವರೇಜ್, ಬ್ಯಾಡ್ ಅನ್ನೋದು ಕೂಡ ಅಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆಯೇ ಇಲ್ಲಿ ತೇಜಸ್ವಿ ಪಟೇಲ್ ಅವರೇ, ಇನ್ನೊಂದು ಪ್ರಮುಖವಾಗಿ ಕೃಷಿ ಕ್ಷೇತ್ರದ ವಿಚಾರಕ್ಕೆ ನಿಮ್ ಜೊತೆಗೆ ಮಾತಾಡಿಸ್ತಾ ಇರುವಂತದ್ದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಇದನ್ನ 40% ಕವರೇಜ್ ವ್ಯಾಪ್ತಿಯನ್ನ ನಾವು ಹೆಚ್ಚಳವನ್ನ ಮಾಡಿದೀವಿ ಅಂತ ಹೇಳಿಕೊಂಡು 9,000 ಕೋಟಿ ರೂಪಾಯಿನ ಮೀಸಲಿಟ್ಟಿದ್ದಾರೆ. ಬಹುಶಃ ಇದು ಎಷ್ಟರ ಮಟ್ಟಿಗೆ ಸಾಕಾಗುತ್ತೆ ಈ ಒಂದು ಫಸಲ್ ಬಿಮಾ ಯೋಜನೆಯಲ್ಲಿ? ಯಾಕೆಂದ್ರೆ ಒಂದು ರಾಜ್ಯದಲ್ಲಿ ಆಗ್ತಕ್ಕಂತಹ ಬೆಳೆ ನಷ್ಟವನ್ನೇ ನಾವು ಗಮನಿಸಿದಾಗ ಅದು ಅನೇಕ ಸಾವಿರಗಳಿಗೆ ಬರುತ್ತೆ, ಕೋಟಿಗಳಿಗೆ ಬರುತ್ತೆ. ಅದು ಹಾಗಿದ್ದಾಗ ಇಷ್ಟು ಸಾಕಾಗುತ್ತೆ ಇಡೀ ಎಂಟೈರ್ ನೇಷನ್ಗೆ? ಸರ್ ನೋಡಿ, ಸಾಲನ 9 ಲಕ್ಷದಿಂದ 10 ಲಕ್ಷ ಕೋಟಿಗೆ ಹೆಚ್ಚಳ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಬಡ್ಡಿ ಕಡಿತ ಆಗಿಲ್ಲ, ಬಡ್ಡಿ ಕಡಿತ ಆಗಿಲ್ಲ ಸರ್. ಅಂದ್ರೆ ಒಂದು ಇದ್ರಲ್ಲಿ ಅರ್ಥ ಮಾಡ್ಕೊಂಡ್ಬಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಲೆಕ್ಕ ಹಾಕಿರ್ಬೋದು ಅಂತ ಅನ್ಕೊಳ್ಳೋಣ. 9 ರಿಂದ 10 ಲಕ್ಷ ಕೋಟಿಗೆ 45,000 ಕೋಟಿ ಇನ್ಶೂರೆನ್ಸ್, ಅಲ್ಲೇ ನಮಗೆ ಗೊತ್ತಾಗುತ್ತೆ ಸರ್. 10 ಲಕ್ಷ ಕೋಟಿ ಸಾಲ ಕೊಡೋಂತ ಸೆಕ್ಟರ್ಗೆ 45,000 ಕೋಟಿ ಇನ್ಶೂರೆನ್ಸ್ ಹೊಂದಾಣಿಕೆ ಆಗೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಅರ್ಥ ಮಾಡ್ಕೋಬಹುದಾದಂಥದ್ದು. ಜೊತೆಗೆ ಫಸಲ್ ಬಿಮಾ ಯೋಜನೆಯಲ್ಲಿ ಕೆಲವು ಒಳ್ಳೆ ಅಂಶಗಳು ಇದಾವೆ, ಹಿಂದಿನ ಇನ್ಶೂರೆನ್ಸ್ಗೂ ಈಗಿನ ಇನ್ಶೂರೆನ್ಸ್. ಆದ್ರೆ ನಾನು ಬಹಳ ಸಲ ಪ್ರತಿಪಾದನೆ ಮಾಡೋದು, ಪ್ರಾಕೃತಿಕ ವಿಕೋಪಗಳಿಗೆ ಆಗೋದು ನಷ್ಟಕ್ಕಿಂತ ರೈತರಿಗೆ ಸರ್ಕಾರದ ನೀತಿಗಳಿಂದ ನಷ್ಟ ಆಗೋದು ಜಾಸ್ತಿ. ಇನ್ಶೂರೆನ್ಸ್ಗಿಂತ ನಮ್ಮ ಈ ಅಗ್ರಿಕಲ್ಚರ್ ಕ್ರಾಪ್ಸ್ ಪ್ರೈಸ್ ಫಿಕ್ಸೇಷನ್ ಇರ್ಬೋದು ಅಥವಾ ಇತ್ಯಾದಿಗಳಲ್ಲಿ ನಷ್ಟ ಆಗೋದೇ ಜಾಸ್ತಿ. ಈಗ ನಾವು ಬಜೆಟ್ ಅಲೋಕೇಶನ್ ನೋಡ್ತಾ ಇದೀವಿ. ಈ ವೇತನ ಆಯೋಗಗಳಲ್ಲಿ ಶಿಫಾರಸು ಅಥವಾ ಎಚ್ಚರಿಕೆ ನೋಡಿದ್ರು
ರೈತರ ಕೃಷಿ ವಿಚಾರಗಳಲ್ಲಿ ಅಲೋಕೇಶನ್ ನೋಡಿದ್ರೆ ಸಾಕಷ್ಟು ಅಜಗಜಾಂತರ ವ್ಯತ್ಯಾಸ ನಾವು ಗಮನಿಸಬಹುದಾಗಿದೆ. 45,000 ಕೋಟಿ ಒಂದು ರಾಜ್ಯದ ನಷ್ಟನು ಕೂಡ ಬರ್ಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಘೋಷಣೆಯ ಒಂದು ಭಾಗ ಅದಷ್ಟೇ. ಅಥವಾ ಎಲ್ಲಾ ವಿಭಾಗಗಳನ್ನ ತಲುಪಿದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಎಲ್ಲಾ ವಿಭಾಗಗಳನ್ನ ತಲುಪಿದೀವಿ. ವಿಶೇಷವಾಗಿ ನರೇಂದ್ರ ಮೋದಿ ಅವರ ಸರ್ಕಾರ ಹೆಚ್ಚು ಪ್ರಚಾರನ ಕೊಡೋ ದೃಷ್ಟಿನಲ್ಲಿ ಹೆಚ್ಚೆಚ್ಚು ಏನ್ ಪ್ರಚಾರ ಕೊಡ್ತಾರೆ ಅಷ್ಟಷ್ಟು ಸಾಲ ಮಾಡಿದಂಗೆ. ಮೈಕ್ರೋ ಇರಿಗೇಷನ್ಗೆ 5,000 ಕೋಟಿ ರೂಪಾಯಿ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಈಗ ಒಂದು ಈ ಫಂಡ್ ಇಂದ ಸಾಧ್ಯ? ಇದು ಪ್ರಮುಖವಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲಿ ದೊಡ್ಡದಿರುತ್ತೆ. ಮೈಕ್ರೋ ಇರಿಗೇಷನ್ ಇಂಪ್ಲಿಮೆಂಟೇಷನ್ ಇವೆಲ್ಲವೂ ಕೂಡ ಅದೇ ಸೆಂಟ್ರಲ್ ಗವರ್ಮೆಂಟ್ ಇಷ್ಟೊಂದು ಕೊಟ್ಟಿರುವಂತದ್ದು ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ಅನ್ಸುತ್ತಾ ನಿಮಗೆ? ಇಲ್ಲ ಸರ್, ಈಗ ಮೈಕ್ರೋ ಇರಿಗೇಷನ್ ಅಂದ್ರೆ ಡ್ರಿಪ್ ಇರಿಗೇಷನ್ ಇರ್ಬೋದು, ಸ್ಪ್ರಿಂಕ್ಲರ್ ಇರ್ಬೋದು, ಇದರ ಆಧರಿಸಿ ನೋಡ್ತಾ ಹೋದ್ರೆ ಒಂದು ಜಿಲ್ಲೆ ಅಥವಾ ಒಂದು ರಾಜ್ಯದಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ನಮ್ಮ ಮೈಕ್ರೋ ಇರಿಗೇಷನ್, ಒಂದೊಂದು ಡ್ರಾಪ್ಗೆ ಒಂದೊಂದು ಕ್ರಾಪ್ನ ಹೆಚ್ಚು ಮಾಡಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡ್ತಾ ಇದ್ದಾರೆ ಸರ್. ಘೋಷವಾಕ್ಯಕ್ಕೂ ಅನುದಾನಕ್ಕೂ ಅಜಗಜಾಂತರ. ಇಡೀ ಒಟ್ಟಾರೆ ಬಜೆಟ್ ಅಲ್ಲಿ ಸಾಕಷ್ಟು ಹಣ ಬೇಕಾಗುತ್ತೆ ಮೈಕ್ರೋ ಇರಿಗೇಷನ್ಗೆ. ನೀವು ವಾಟರ್ ಫೆಸಿಲಿಟಿ ನಾವು ಕೊಡಬೇಕು ಅಂದ್ರೆ ಸಾಕಷ್ಟು ಬೇಕಾಗತ್ತೆ. ಇದು ಏನಿದೆ ಒಂದು ತರ ನನಗೇನ್ ಅನ್ಸುತ್ತೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಎಲ್ಲದನ್ನು ತಲುಪಿದೀವಿ ಅಂದಂಗೆ ಆಗುತ್ತೆ. ಇದ್ರ ಪರಿಣಾಮ ಎಷ್ಟು, ಪ್ರಭಾವ ಎಷ್ಟು ಅನ್ನೋದಕ್ಕಿಂತ ಎಲ್ಲಾ ಕಡೆಗೂ ಅಲೋಕೇಟ್ ಮಾಡಿದೀವಿ ಅನ್ನೋದೇ ಹೆಚ್ಚುಗಾರಿಕೆ ನಂಗೆ. ಎಸ್ ಪಟೇಲ್ ರೇ ಮಾತಾಡ್ತೀನಿ ನನ್ನ ಜೊತೆಗೆ. ಹಾಗೇನೆ ಪ್ರೊಫೆಸರ್ ಎನ್ ಜಿ ಚಚಡಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಹುಬ್ಳಿಯಿಂದ. ಪ್ರೊಫೆಸರ್ ಚಚಡಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಇವತ್ತಿನ ಬಜೆಟ್? ಎಷ್ಟು ಮಟ್ಟಿಗೆ ಇದು ಅನುಕೂಲಕಾರಿ ಆಗಿದೆ ಅಥವಾ ಇದೊಂದು ಲಾಂಗ್ ಟರ್ಮ್ ದೃಷ್ಟಿಕೋನದಿಂದ ನೋಡಿದಾಗ ಈ ಬಜೆಟ್ ಎಷ್ಟು ಇಂಪಾರ್ಟೆಂಟ್ ಅಂತ ತಮಗೆ ಅನ್ಸುತ್ತೆ? ಪ್ರೊಫೆಸರ್ ಚಚಡಿ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ಮಾತಾಡುವಂಥದ್ದು? ಅವ್ರ ಜೊತೆಗೆ ಮತ್ತೆ ನಾನು ಮಾತಾಡ್ತೀನಿ. ಎಸ್ ಮೋಹನ್ ಕುಮಾರ್ ಅವರೇ. ಅಲ್ಲ, ಈಗ ನಮ್ದು ಟೋಟಲ್ ಎಕ್ಸ್ಪೆಂಡಿಚರ್ ಬಂದು ಅಲೋಕೇಶನ್ 21 ಲಕ್ಷ ಕೋಟಿ ಏನೋ ಹೇಳಿದ್ರು. ಅದ್ರಲ್ಲಿ ಅಗ್ರಿಕಲ್ಚರ್ 10 ಲಕ್ಷ ಕೋಟಿ ಅಲೋಕೇಟ್ ಮಾಡಿರೋದ್ರಿಂದ ನಿಮ್ಗೆ ನಮ್ಮಲ್ಲಿ ಎಲ್ಲಾನು ಓವರ್ ಆಲ್ ನೋಡ್ಬೇಕು. ನಾವು ಬರೀ ಅಗ್ರಿಕಲ್ಚರ್ ಒಂದೇ ನೋಡೋದಕ್ಕಾಗೋದಿಲ್ಲ. ಐ ಅಗ್ರಿ, ನಮ್ಮಲ್ಲಿರೋ ಪಾಪ್ಯುಲೇಷನ್ಗೆ, ನಮ್ಮಲ್ಲಿರೋ ಲ್ಯಾಂಡ್ಗೆ, ನಮ್ಮಲ್ಲಿರೋ ಫಾರ್ಮರ್ ಇದಕ್ಕೆ ನಮ್ಮ ಹತ್ರ ಇರೋ ದುಡ್ಡು ಸಾಕಾಗ್ತಾ ಇಲ್ಲ. ಸೊ ಹಾಗಂತ ಇರೋ ದುಡ್ಡಲ್ಲೇ ನಾವು ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಇದಕ್ಕಿಂತ ಬೆಸ್ಟ್ ಅಲೋಕೇಶನ್ ನನ್ನ ಪ್ರಕಾರ ಪಾಸಿಬಲ್ ಆಗ್ತಿತ್ತು ಇಲ್ವಾ ನಿಜವಾಗ್ಲೂ ಗೊತ್ತಿಲ್ಲ. ಪ್ಯಾದಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು ಅಂತ ಹೇಳ್ತೀವಿ, ರೋಡ್ ಸೈಡ್ ಅಲೋಕೇಶನ್ ಮಾಡಬೇಕು, ಎಜುಕೇಶನ್ ಮಾಡಬೇಕು, ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು, ಡಿಫೆನ್ಸ್ ಮಾಡಬೇಕು. ಸೊ ಈ ತರ ವೇರಿಯಸ್ ಕ್ಲಸ್ಟರ್ಸ್ ಇದೆ, ವೇರಿಯಸ್ ಸೆಕ್ಟರ್ಸ್ ಇದೆ. ಸೊ ನಾವು ಒಂದನ್ನೇ ಫೋಕಸ್ ಮಾಡೋದ್ರಲ್ಲಿ ನಾವು ಒಂದೇ ಕಡೆ ಹೋಗ್ತೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಮ್ಮ ಜಿಡಿಪಿಗೆ ಅಗ್ರಿಕಲ್ಚರ್ ಅಫ್ಕೋರ್ಸ್ ಮೇಜರ್ ಅದು ಇದ್ರೂನು ಅದ್ರ ಜೊತೆ ಇಂಡಸ್ಟ್ರೀಸ್ ಆಡ್ ಆಗುತ್ತೆ, ಸರ್ವಿಸ್ ಸೆಕ್ಟರ್ ಆಡ್ ಆಗುತ್ತೆ. ಸೊ ಪ್ರತಿಯೊಂದು ಆಡ್ ಆಗ್ತಾ ಬರುತ್ತೆ. ಸೊ ಒಂದೇ ಸಲ ನೀವು ಅಗ್ರಿಕಲ್ಚರ್ ಒಂದೇ ಫೋಕಸ್ ಮಾಡ್ಕೊಂಡು ಎಂಟೈರ್ ಅಲೋಕೇಶನ್ ನಂಗೆ ಸಾಕಾಗೋದಿಲ್ಲ ಅದಕ್ಕೆ ಮಾಡ್ತೀನಿ ಅಂತ ಹೇಳಿರೋ ತಪ್ಪಾಗುತ್ತೆ. ಸೊ ಇರೋದ್ರಲ್ಲಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಎಷ್ಟಾಗುತ್ತೋ ಅಷ್ಟು ಮಾಡ್ಬೋದು ಅಷ್ಟೇ. ಸೊ ಅದು ನನ್ನ ಅಭಿಪ್ರಾಯ. ನನಗೆ ಇವ್ರು ಹೇಳ್ದಂಗೆ ಖಂಡಿತ ಒಪ್ತೀನಿ. ಎಲ್ಲಾ ಸೆಕ್ಟರ್ಗಳನ್ನು ನೋಡ್ಬೇಕಾಗತ್ತೆ ಸರ್ಕಾರ ಅನ್ನೋದು ಒಪ್ತೀನಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಸರ್ಕಾರಗಳು ಏನ್ ಪ್ರಚಾರ ತಗೊಳ್ತಾರೆ, ನಾವು ಅಷ್ಟೊಂದು ಅನುಕೂಲ ಮಾಡಿದೀವಿ, ಇಷ್ಟೊಂದು ಅನುಕೂಲ ಮಾಡಿದೀವಿ, ಆಗ ನಿರೀಕ್ಷೆಗಳು ಜಾಸ್ತಿ ಆಗ್ತಾ ಹೋಗ್ತಾವೆ. ಈಗ ಒಂದು ಹನಿಯಿಂದ ಒಂದು ಕ್ರಾಪ್ ಜಾಸ್ತಿ, ಒಂದು ಪ್ರತಿ ಕ್ರಾಪ್ ಜಾಸ್ತಿ ಮಾಡ್ಬೇಕು ಅನ್ನೋ ಘೋಷವಾಕ್ಯಗಳಲ್ಲೇ ಬಜೆಟ್ ನನಗೆ ಸಮಸ್ಯೆ ಅನ್ಸೋದು ಇಲ್ಲ. ನಾವು ನಮ್ಮದು 21 ಲಕ್ಷ ಕೋಟಿ, ಭಾರತದಲ್ಲಿ ಅನೇಕ ಬೇಡಿಕೆಗಳಿದಾವೆ, ಎಲ್ಲದನ್ನೂ ತಲುಪಬೇಕು, ಎಲ್ಲಾ ವಲಯಗಳನ್ನು ತಲುಪಬೇಕು, ಅದನ್ನ ಒಪ್ಪದೆ. ಆದ್ರೆ ಜಿಡಿಪಿ ಬಗ್ಗೆ ಚರ್ಚೆ ಮಾಡ್ತೀವಿ. ನನಗೆ ಬಹಳ ಸಲ ಅನ್ಸುತ್ತೆ ಕಬ್ಬು ಜಿಡಿಪಿಗೆ ಕಾಂಟ್ರಿಬ್ಯೂಷನ್ ಇರಲ್ಲ, ಆದ್ರೆ ಶುಗರ್ ಫ್ಯಾಕ್ಟರಿ ಕಾಂಟ್ರಿಬ್ಯೂಷನ್ ಇರುತ್ತೆ. ಭತ್ತ ಜಿಡಿಪಿ ಕಾಂಟ್ರಿಬ್ಯೂಷನ್ ಇರಲ್ಲ, ರೈಸ್ ಮಿಲ್ಸ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಸರ್ವಿಸ್ ಸೆಕ್ಟರ್, ಗೂಡ್ಸ್ ಅಂಡ್ ಸರ್ವಿಸ್ ಸೆಕ್ಟರ್ ಒಳಗೆ ಮೂಲ ಅಗ್ರಿಕಲ್ಚರ್ ಇಲ್ಲದೆ ಹೋದ್ರೆ ಎಲ್ಲ ಆಕ್ಟಿವಿಟೀಸ್ ಫಂಡ್ ಮೂಲ ಕೃಷಿ ಆಧಾರಿತವಾಗಿರೋದ್ರಿಂದ ಎಷ್ಟು ಹೆಚ್ಚು ಸಾಧ್ಯನೋ ಅಷ್ಟು ಕೃಷಿ ಕೊಡಬೇಕು. ಕೃಷಿ ಕೊಡೋದು ಅಂದ್ರೆ ರೈತರಿಗೆ ಕೊಡೋದು ಅಂದ್ರೆ ಖರೀದಿ ಶಕ್ತಿನ ಜಾಸ್ತಿ ಮಾಡೋದು. ಖರೀದಿದಾರ ಇಲ್ಲದ್ರೆ ಉಳಿದ ವಲಯಗಳು ಯಾವುದು ನಡೆಯೋದಿಲ್ಲ. ರೈತರ ಹತ್ರ ಹಣ ಇಲ್ಲದ್ರೆ ಉಳಿದ ಯಾವ ಸೆಕ್ಟರ್ಗಳು ನಡೀಲಿಕ್ಕೆ ಸಾಧ್ಯತೆ. ಎಸ್ ಪ್ರೊಫೆಸರ್ ಚಚಡಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಇವತ್ತಿನ ಈ ಒಂದು ಬಜೆಟ್ ಅನ್ನ? ನನ್ನ ವಿಚಾರದಲ್ಲಿ ಇದು ಒಂದು ಒಳ್ಳೆ ಬಜೆಟ್ ಅಂತ ಅನಿಸ್ತಾ ಇದೆ. ಓಕೆ, ಯಾಕಂದ್ರೆ ಒಕ್ಕಲತನ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಈ ಬಜೆಟ್ದಲ್ಲಿ ಕೊಡಲಾಗಿದೆ. ಹೌದು, ಹೋದ ವರ್ಷಕ್ಕೆ ಕಂಪೇರ್ ಮಾಡಿ ನೋಡಿದರೆ ಗ್ರಾಮೀಣ ಮತ್ತು ಒಕ್ಕಲತನ ಅಭಿವೃದ್ಧಿಗೆ 87,000 ಕೋಟಿ ತೆಗೆದಿಟ್ಟಿದ್ರು ಹೋದ ವರ್ಷ. ಹೌದು, ಈ ಬಜೆಟ್ದಲ್ಲಿ 1,87,000 ಕೋಟಿಯಷ್ಟು ಹಣವನ್ನ ಗ್ರಾಮೀಣ ಅಭಿವೃದ್ಧಿ ಮತ್ತು ಒಕ್ಕಲತನ ಅಭಿವೃದ್ಧಿ ಸಲುವಾಗಿ ತೆಗೆದಿರಿಸಲಾಗಿದೆ. ಅಂದರೆ ಸುಮಾರು 2 ಪಟ್ಟರಷ್ಟು ಜಾಸ್ತಿ ಆಗಿದೆ ಅಂತ ಅನಿಸ್ತದೆ. ಹೌದು, ಅದರ ಜೊತೆಗೆ ನೀರಾವರಿ ಯೋಜನೆಗಳಿಗಾಗಿರ್ಬೋದು, ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, ಆಮೇಲೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಅನ್ನುವಂಥದ್ದೇನಿದೆಲ್ಲ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಹೌದು,
ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನ ಈ ಬಜೆಟ್ ದಲ್ಲಿ ಉಲ್ಲೇಖ ಕಾಣುತ್ತೆ ಹೊರತು ಅದಕ್ಕೆ ಇಷ್ಟೇ ನಾವು ಇಟ್ಟಿದೀವಿ ಅಂತ ಹೇಳುವಂಥದ್ದು ಇಲ್ಲಿ ಕಾಣಲಿಲ್ಲ. ಪೋಸ್ಟ್ ಹಾರ್ವೆಸ್ಟಿಂಗ್ ಅದಕ್ಕೆ ಉಲ್ಲೇಖ ಕಾಣ್ತು. ಆದ್ರೆ 2016 ಆಗಸ್ಟ್ 9ನೇ ತಾರೀಕಿನಂದು ಏನು ರಾಷ್ಟ್ರೀಯ ಫುಡ್ ಪ್ರೊಸೆಸಿಂಗ್ ಮಿನಿಸ್ಟ್ರಿಯಿಂದಲೇ ಕೊಟ್ಟಿರ್ತಕ್ಕಂಥ ಒಂದು ಅಂಕಿಅಂಶ ಹೇಳುತ್ತೆ ಸುಮಾರು 92,000 ಕೋಟಿ ರೂಪಾಯಿಯಷ್ಟು ಪೋಸ್ಟ್ ಹಾರ್ವೆಸ್ಟಿಂಗ್ ಅಲ್ಲಿ ಲಾಸಸ್ ಇದೆ ಅಂತ ಹೇಳಿ. ಬಟ್ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಅಥವಾ ಅದನ್ನ ಕಡಿಮೆ ಮಾಡೋದ್ರ ಕಡೆಗೆ, ಕಂಪ್ಲೀಟ್ ಆಗಿ ಅಬಾಲಿಷನ್ ಮಾಡೋಕ್ಕಾಗಲಿಲ್ಲ, ಕಡಿಮೆ ಮಾಡೋದ್ರ ಕಡೆಗೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಎಲ್ಲೂ ಪ್ರಾವಿಷನ್ಸ್ ಕಾಣಲಿಲ್ಲ, ಕೇವಲ ರೆಫರೆನ್ಸ್ ಕಾಣ್ತಷ್ಟೇ ಅದು. ಪ್ರೊಫೆಸರ್ ಚಚಡಿ ಅವರೇ, ಮತ್ತೆ ಸಂಪರ್ಕ ಕಡಿತಾ ಇದೆ. ಅವ್ರ ಜೊತೆಗೆ ನಾನು ಮತ್ತೆ ಮಾತಾಡ್ತೀನಿ. ಟೆಕ್ನಾಲಜಿ ಬಗ್ಗೆ ಒಂದು ಪಾಯಿಂಟ್ ನಿಜವಲ್ಲ ನಾನು ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಒಂದು 4-5 ಇಯರ್ಸ್ ಇಂದ ಅಥವಾ ಲಾಸ್ಟ್ ಒಂದು 10 ಇಯರ್ಸ್ ಇಂದ ತಗೊಂಡ್ರೆ ಯಾವ ಗವರ್ಮೆಂಟ್ ಬಂದ್ರು ಅಷ್ಟೇ ಆ ಜಾಸ್ತಿ ಸ್ಪೆಂಡಿಂಗ್ ರಿಸರ್ಚ್ ಕಡೆ ಡೆವಲಪ್ಮೆಂಟ್ ಕಡೆ ಹೋಗ್ತಾನೆ ಇಲ್ಲ. ಅದು ಅಗ್ರಿಕಲ್ಚರಲ್ ಆಗ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಆಗ್ಬೋದು, IT ಆಗ್ಬೋದು. ಸೊ ಅದೊಂದು ನಿಜವಾಗ್ಲೂ ಅದನ್ನ ಅನ್ಫಾರ್ಚುನೇಟ್ ಅನ್ಬೇಕು, ಏನೋ ಗೊತ್ತಾಗ್ತಾ ಇಲ್ಲ. ಅದಂತೂ ಒಪ್ಕೊಳ್ಳೇಬೇಕಾಗಿರೋ ವಿಷಯ. ಖಂಡಿತ ಮೋಹನ್ ಕುಮಾರ್ ಅವರೇ. ಹಾಗೆ ಪ್ರೊಫೆಸರ್ ಇಂದಿರಾ ಅವರೇ, ನೀವು ಅವಾಗಲೇ ಪ್ರಸ್ತಾಪಿಸಿದ್ರಿ ಈ ಮಹಿಳಾ ಶಕ್ತಿ ಕೇಂದ್ರದ ಬಗ್ಗೆ. 14 ಲಕ್ಷ ಅಂಗನವಾಡಿ ಕೇಂದ್ರಗಳಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಿಳಾ ಶಕ್ತಿ ಕೇಂದ್ರಗಳ ಸ್ಥಾಪನೆ. ಬಹುಶಃ ಈ ನಿರ್ಭಯ ಫಂಡ್ ಹಿಂದೆ ನಾವು ಕೇಳಿದ್ವಿ, ಇವತ್ತಿನ ಬಜೆಟ್ ನಲ್ಲಿ ಕಾಣಿಸ್ಕೊಳ್ಳಿಲ್ಲ. ಅದು ಬೇಟಿ ಪಡಾವೋ ಬೇಟಿ ಬಚಾವೋ ಘೋಷಣೆ ಕೇಳಿದ್ವಿ, ಇವತ್ತಿನ ಬಜೆಟ್ ನಲ್ಲಿ ನಾವು ಅದನ್ನ ಕಾಣಲಿಲ್ಲ. ನಾವು ಈಗ ಮಹಿಳಾ ಶಕ್ತಿ ಕೇಂದ್ರ ಅನ್ನುವಂಥದ್ದನ್ನ ಕಾಣ್ತಾ ಇದೀವಿ. ಈ ಶಕ್ತಿ ಕೇಂದ್ರ ಎಷ್ಟು ಶಕ್ತಿ ತುಂಬುತ್ತೆ ಅಂತ? ನನಗೂ ಅದರ ಬಗ್ಗೆ ತೀವ್ರ ಅನುಮಾನಗಳಿದೆ. ಯಾಕೆಂದ್ರೆ ನಾನು ಅರ್ಥ ಮಾಡ್ಕೊಂಡಂಗೆ ಈ ಬಡ್ಜೆಟ್ ಅಲ್ಲಿ ಘೋಷಣೆಗಳು ಮತ್ತೆ ಜಾರ್ಗನ್ ಅಂತ ನಾವೇನ್ ಕರಿತೀವಿ ಅದೇ ಜಾಸ್ತಿ ಆಗ್ತಾ ಇದೆಯಾ ಅಂತ. ಈಗ ಮಹಿಳಾ ಶಕ್ತಿ ಕೇಂದ್ರ ಅಂಗನವಾಡಿಗಳಿಗೆ ಅದ್ರ ಜವಾಬ್ದಾರಿ ಕೊಟ್ರೆ ನಾನ್ ಏನ್ ಅನ್ಸುತ್ತೆ ಅಂದ್ರೆ ಅಂಗನವಾಡಿಗಳಲ್ಲೇ ಬೇಕಾದಷ್ಟು ಸಮಸ್ಯೆಗಳು ತುಂಬಿಕೊಂಡಿದೆ ಇವಾಗ. ಅವ್ರು ಹೇಗ್ ಅದನ್ನ ನಿಭಾಯಿಸ್ತಾರೆ, ಮತ್ತೆ ಮಹಿಳೆಯರ ಶಕ್ತಿ ಅನ್ನೋ ಪದ ಇದೆಯಲ್ಲ, ಎಲ್ಲಾ ಮಹಿಳೆಯರ ಶಕ್ತಿ ವರ್ಧನೆ ಏಕ ರೀತಿಯಲ್ಲಿ ಆಗಕ್ ಸಾಧ್ಯನೇ ಇಲ್ಲ. ಯಾರ್ ಶಕ್ತಿ ವರ್ಧನೆ, ಹೇಗ್ ಶಕ್ತಿ ವರ್ಧನೆ, ಸುಮ್ನೆ ಟೀಕೆ ಮಾಡ್ತಾ ಇದ್ದೇನೆ ಅಂತಲ್ಲ, ಅವ್ರ ಕೌಶಲ್ಯಾಭಿವೃದ್ಧಿ ಅಂತ ಹೇಳಿರೋದು ಒಳ್ಳೇದೇ. ಅದು ಯಾಕೆಂದ್ರೆ ಮಹಿಳೆಯರಿಗೆ ಸಾಕಷ್ಟು ಕೌಶಲ್ಯಗಳಿರತ್ತೆ, ಮತ್ತೆ ಅದನ್ನ ಇನ್ಕಮ್ ಜನರೇಷನ್ ಆಗಿ ಅದು ಪರಿವರ್ತಿತ ಆಗ್ಬೇಕು. ಬರೀ ಏನೋ ಲೋನ್ ಕೊಡೋದು ಮತ್ತೆ ಅಲ್ಲಿ ಇವರು ಹೇಳ್ತಾ ಇರೋದು ಈ ಶಕ್ತಿ ಕೇಂದ್ರದಲ್ಲಿ ಸರ್ಕಾರ ಹೇಳಿರೋ ಪ್ರಕಾರ ಇದು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಗುತ್ತೆ, ಡಿಜಿಟಲ್ ಲಿಟರಸಿ ಆಗುತ್ತೆ, ಹೆಲ್ತ್, ನ್ಯೂಟ್ರಿಷನ್ ಇವೆಲ್ಲವೂ ಕೂಡ ಈ ಶಕ್ತಿ ಕೇಂದ್ರದ ವ್ಯಾಪ್ತಿ ಒಳಗಡೆ ಬರುತ್ತೆ ಅನ್ನೋಂತ ಒಂದೇ ಪಾಯಿಂಟ್ ಕೆಳಗಡೆ ಬರುತ್ತೆ. ಆದ್ರೆ 14 ಲಕ್ಷ ಅಂಗನವಾಡಿ ಕೇಂದ್ರಕ್ಕೆ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ನಿಮ್ ಮುಂದೆ ಇಡುವಂತದ್ದು ಪ್ರೊಫೆಸರ್ ಇಂದಿರಾ ಅವರೇ, 500 ಕೋಟಿ ರೂಪಾಯಿ ಮೀಸಲಿಟ್ಟಾಗ 14 ಲಕ್ಷ ಅಂಗನವಾಡಿ ಕೇಂದ್ರಕ್ಕೆ, ಒಂದು ಅಂಗನವಾಡಿ ಕೇಂದ್ರಕ್ಕೆ ತಗಲ್ತಕ್ಕಂತ ಸಿಗುವಂತಹ ಮೊತ್ತ 3,571 ರೂಪಾಯಿ ಮಾತ್ರ. ಇಷ್ಟು ಹಣದಲ್ಲಿ ಇಷ್ಟೆಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಸ್ಕಿಲ್ ಡೆವಲಪ್ಮೆಂಟ್, ನ್ಯೂಟ್ರಿಷನ್, ಹೆಲ್ತ್, ಎಂಪವರ್ಮೆಂಟ್ ಇವೆಲ್ಲವೂ ಕೂಡ. ಹೌದೌದು. ಆಮೇಲೆ ಅದೊಂದೇ ಅಲ್ಲ, ಇವಾಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನ 55% ಏರಿಸ್ತೀವಿ ಅಂತ ಹೇಳಿದ್ದಾರೆ. ಈ ಭಾಗವಹಿಸುವಿಕೆಯಲ್ಲಿ ಏರಿಕೆ ಅಂದ್ರೆ ಹೇಗೆ, ಯಾವ ತರ ಭಾಗವಹಿಸುವಿಕೆ, ವೇತನದಲ್ಲ ಅಥವಾ ಅವ್ರಿಗೆ ಸಿಗೋ ಲಾಭದಲ್ಲ. ಸೊ ನನಗನ್ಸುತ್ತೆ ಈ ಬಡ್ಜೆಟ್ ನಲ್ಲಿ ಮಹಿಳೆಯರ ಮತ್ತು ಅನೇಕ ಅಂಚಿನಲ್ಲಿರುವ ಸಮುದಾಯಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ ಒಂದು ಸ್ಪಷ್ಟತೆ ನನಗೆ ಕಾಣಲಿಲ್ಲ. ಮತ್ತೆ ಹಿಂದೆ ಈಗಾಗಲೇ ಹೋದ ಬಡ್ಜೆಟ್ ಅಲ್ಲಿ ಅಥವಾ 2013ರಿಂದ ಬರ್ತಾ ಇರೋ ಬಡ್ಜೆಟ್ಗಳಲ್ಲಿ ಪ್ರಸ್ತಾಪ ಆಗಿರೋ ಅನೇಕ ವಿಷಯಗಳನ್ನ ನೀವು ನೋಡಿದಾಗ ಅದ್ರ ಪರಿಣಾಮ ಏನಾಯ್ತು, ಯಾರಾದ್ರೂ ಪ್ರಯೋಜನ ಪಡೆದ್ರು, ಅದ್ರ ಮೇಲೆ ಏನಾದ್ರೂ ಒಂದು ಸಂಶೋಧನೆ ಅಥವಾ ರಿಸರ್ಚ್ ಗಳನ್ನ ನಾವು ಸೀರಿಯಸ್ ಆಗಿ ಮಾಡಿದೀವ, ಈ ಪ್ರಶ್ನೆಗಳನ್ನ ಎತ್ತಬೇಕಾಗಿ ಬರುತ್ತೆ. ಮತ್ತೆ ಮಾತಾಡ್ತೀನಿ. ಚರ್ಚೆನ ನಾವು ಮುಂದುವರಿಸೋಣ. ಈ ವಿಚಾರದಲ್ಲಿ ಮಾತಾಡುವಂತ ಇನ್ನೂ ಸಾಕಷ್ಟು ಅಂಶಗಳಿದ್ದಾವೆ. ಚರ್ಚೆನ ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಪ್ರೊಫೆಸರ್ ಚಚಡಿ ಅವರೇ, ನೀವು ಅವಾಗಲೇ ಹೇಳ್ತಾ ಇದ್ರಿ ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಆದ್ಯತೆಯ ವಿಚಾರದ ಬಗ್ಗೆ ನೀವು ಪ್ರಸ್ತಾಪಿಸ್ತಾ ಇದ್ರಿ. ಆದ್ರೆ ಇದು ಸಾಕಾಗುತ್ತಾ ಅಂತ, ಈ ಆದ್ಯತೆ ಅನ್ನುವಂಥದ್ದು ಸಾಕಾಗುತ್ತಾ ಅನ್ನುವಂಥದ್ದು? ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸತತವಾಗಿ ನಾನು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಅವ್ರ ಜೊತೆಗೆ ಮತ್ತೆ ಮಾತಾಡ್ತೀನಿ. ಇಲ್ಲಿ ಮೋಹನ್ ಕುಮಾರ್ ಅವರೇ, ಈಗ ಟ್ಯಾಕ್ಸ್ ವಿಚಾರಗಳಿಗೆ ಬಂದಾಗಲೂ ಕೂಡ
ಬೇರೆ ಬೇರೆ ರೀತಿಯಾದಂತಹ ಟ್ಯಾಕ್ಸ್ ಇವತ್ತೀಗ ಸ್ವಚ್ಛ ಭಾರತ್ಗೆ ಜನರ ಮೇಲೆ ಸಾಮಾನ್ಯ ಜನರ ಮೇಲೆ ಟ್ಯಾಕ್ಸ್ ಬೀಳುತ್ತೆ. ಆದ್ರೆ ಯಾಕೆ ಈ ಪೊಲ್ಯೂಷನ್ ಮಾಡತಕ್ಕಂಥವ್ರ ಮೇಲೆ ಪೊಲ್ಯೂಷನ್ ಸ್ವಚ್ಛ ಭಾರತ ಆಗ್ಬೇಕಾದ್ರೆ ಪೊಲ್ಯೂಷನ್ ಕಡಿಮೆ, ಆ ಪೊಲ್ಯೂಷನ್ ಮೇಲೆ ಕೂಡ ಟ್ಯಾಕ್ಸ್ ಯಾಕೆ ಹಾಕಕ್ಕಾಗಿಲ್ಲ? ಕೈಗಾರಿಕೆಗಳಿಂದ ಆಗ್ತಕ್ಕಂಥ ಪೊಲ್ಯೂಷನ್ ಮೇಲೆ ಯಾಕೆ ಟ್ಯಾಕ್ಸ್ ಹಾಕುವಂಥದ್ದು? ಈ ಯೋಚನೆಗಳು ಯಾಕೆ ಬರೋದಿಲ್ಲ ಅಂತ? ಇಲ್ಲ, ಅದು ಡೈರೆಕ್ಟ್ ಆಗಿ ನಿಮ್ಗಿಲ್ಲ. ಕಾರ್ಬನ್ ಕ್ರೆಡಿಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದು ನಿಮ್ಗೂ ಗೊತ್ತಿರಬಹುದು. ಹೌದು. ಸೊ ಕಾರ್ಬನ್ ಕ್ರೆಡಿಟ್ ನಲ್ಲಿ ನೀವು ಇಂಡೈರೆಕ್ಟ್ ಆಗಿ ಅದನ್ನ ಪರ್ಚೇಸ್ ಮಾಡಬೇಕು ಬಿಯಾಂಡ್ 1 ಪೊಲ್ಯೂಷನ್ ಲಿಮಿಟ್ ದಾಟಿದ್ರೆ. ಸೊ ಇಂಡೈರೆಕ್ಟ್ ಆಗಿ ಕವರ್ ಆಗಿದೆ ಅದು. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಈ GST ಬಂದಾಗ ನಿಮಗೆ ಸ್ವಚ್ಛ ಭಾರತ್ ಆಗ್ಬೋದು, ಕೃಷಿ ಕಲ್ಯಾಣ್ ಸೆಸ್ ಆಗ್ಬೋದು, ಇದೆಲ್ಲ ಮರ್ಜ್ ಆಗ್ಬಿಟ್ಟು ನಿಮಗೆ ಒಂದ್ ರೇಟ್ ಆಫ್ ಟ್ಯಾಕ್ಸ್ ಬಂದ್ಬಿಡುತ್ತೆ. ಸೊ ಗೋಯಿಂಗ್ ಫಾರ್ವರ್ಡ್ ನಿಮಗೆ ಸ್ಪೆಸಿಫಿಕ್ ಆಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಸ್ ಆಗ್ಬೋದು, ಸ್ವಚ್ಛ ಭಾರತ್ ಸೆಸ್ ಆಗ್ಬೋದು, ಕೃಷಿ ಕಲ್ಯಾಣ್ ಸೆಸ್ ಆಗ್ಬೋದು, ಎಜುಕೇಶನ್ ಸೆಸ್ ಆಗ್ಬೋದು. ಸೊ ಇದೆಲ್ಲ ಮರ್ಜ್ ಆಗ್ಬಿಟ್ಟು ಒಂದ್ ರೇಟ್ ಆಫ್ ಟ್ಯಾಕ್ಸ್ ಅಲ್ಲಿ ಬಂದ್ಬಿಡುತ್ತೆ. ಸೊ ಸ್ಪೆಸಿಫಿಕ್ ಆಗಿ ಒಂದ್ರ ಮೇಲೆ ಫೋಕಸ್ ಇಟ್ಕೊಂಡಿಲ್ಲ. ಸೊ ಇವಾಗ ಏನೇ ಇದ್ರೂನು ಇಟ್ಸ್ ಓನ್ಲಿ ಟೆಂಪರರಿ. GST ಬರೋವರೆಗೂ ಅಷ್ಟೇ, ಜೂನ್ ಜುಲೈವರೆಗೂ. ಹಾಗೆ ಈ ಸಿಗರೇಟ್, ಪಾನ್ ಮಸಾಲ ಇದ್ರ ಮೇಲೆಲ್ಲ ಟ್ಯಾಕ್ಸ್ ಏರಿಕೆ ಆಗ್ತಾನೆ ಇರುತ್ತೆ. ಹಾಗಾದ್ರೆ ಯಾಕೆ ಜಂಕ್ ಫುಡ್ ಮೇಲೆ ಮಾಡಕ್ಕಾಗದ್ರೆ? ಜಂಕ್ ಫುಡ್ ಮೇಲ್ಗಡೆ ಮಾಡೋದಕ್ಕೆ ಏನು ಕಷ್ಟ? ಈಗ ಕೇರಳದ ಸರ್ಕಾರ ಮಾಡುತ್ತೋ ಫ್ಯಾಟ್ ಟ್ಯಾಕ್ಸ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡುತ್ತೋ ಮಾಡಿ, ಯಾಕೆ ಅದರ ಮೇಲೆ ಮಾಡುವಂಥದ್ದು? ಅದು ಸಾರ್ವತ್ರಿಕವಾಗಿ ಎಲ್ಲರೂ ಕೂಡ ಬಳಕೆ ಮಾಡ್ತಾರೆ. ಒಂದು ಅದರ ಬಳಕೆ ಕಡಿಮೆ ಆಗುವಂತದ ಕಡೆ ಕೂಡ ಮಕ್ಕಳು ಅದನ್ನ ತಿನ್ನಬಾರ್ದು ಅನ್ನೋದನ್ನ ಪ್ರಚಾರದಲ್ಲಿ ಮಾಡ್ತಾರೆ ಹೊರತು ಜಂಕ್ ಫುಡ್ ಮೇಲೆ ಯಾಕೆ ಹಾಗಾದ್ರೆ ಅಂತದ್ದು ಟ್ಯಾಕ್ಸ್ ಅನ್ನ ಯಾಕೆ ಯೋಚನೆ ಮಾಡಕ್ಕಾಗಲ್ಲ? ಅಲ್ಲಿ ಯೋಚನೆ ಮಾಡ್ಬೇಕು ನೀವು. ನಮ್ಮ ದೇಶದಲ್ಲಿ ಮೆಜಾರಿಟಿ ಆಫ್ ಪೀಪಲ್ ತಿನ್ನೋದೇ ಜಂಕ್ ಫುಡ್. ಇನ್ಫ್ಯಾಕ್ಟ್ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳಿ, ಇಂಡಿಯಾ ತಗೊಳ್ಳಿ, ಚೈನಾ ಜೊತೆ ಕಂಪೇರ್ ಮಾಡಿ, ಆಮೇಲೆ US, 3 ಕಂಟ್ರಿ ತಗೊಂಡ್ರೆ ನೀವು, ಈ ಇಂಡಿಯಾ ಚೈನಾನಲ್ಲಿ ನಿಮಗೆ ಒಬೆಸಿಟಿ ಸ್ವಲ್ಪ ಜಾಸ್ತಿ ಇದೆ. ಇಂಡಿಯಾ US ನಲ್ಲಿ ಸಾರಿ, ಬಟ್ ಚೈನಾನಲ್ಲಿ ನಿಮಗೆ ಒಬೆಸಿಟಿ ಇರೋರು ತುಂಬಾ ಕಮ್ಮಿ ಕಾಣಿಸ್ತಾರೆ. ಅವ್ರ ಫುಡ್ ಸ್ಟೈಲ್ ನೋಡಿ ನೀವು, ಅವ್ರು ಮಸಾಲ ತಿನ್ನೋದಿಲ್ಲ, ನಮ್ಮಷ್ಟು ಪನ್ನೀರ್ ತಿನ್ನೋದಿಲ್ಲ, ನಮ್ಮಷ್ಟು ಎಣ್ಣೆ ಯೂಸ್ ಮಾಡೋದಿಲ್ಲ, ನಮ್ಮಷ್ಟು ತುಪ್ಪ ಯೂಸ್ ಮಾಡೋದಿಲ್ಲ. ಸೊ ಅದು ವರ್ಷಗಟ್ಲೆಯಿಂದ ಬಂದ್ಬಿಟ್ಟಿದೆ ಅದು. ಸೊ ಅಲ್ಲಿ ನಿಮ್ಗೆ ಅದೆಲ್ಲ ಕಾಣಿಸೋದಿಲ್ಲ. ಸೊ ನಮ್ಮಲ್ಲೂ ಅಷ್ಟೇ ಈ ಜಂಕ್ ಅನ್ನೋದು ಒಂಥರ ಅದು ಇನ್ಹೆರಿಟೆನ್ಸ್ ಆಗಿ ಬಂದ್ಬಿಟ್ಟಿದೆ ವರ್ಷಗಟ್ಲೆಯಿಂದ. ಆರೋಗ್ಯದ ಕಡೆ ಕೂಡ ಇಲ್ಲಿ ನೀವು ಆರೋಗ್ಯದ ಕಾಪಾಡೋ ಕಾರಣಕ್ಕಾಗಿ ತಾನೇ ಸಿಗರೇಟ್ ಮೇಲೆ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡೋದು, ಹಾಗಾಗಿ ಪರ್ಚೇಸಿಂಗ್ ಕಡಿಮೆ ಆಗಲಿ ಅನ್ನುವಂಥದ್ದನ್ನು ಕೂಡ ನಾವು ಇಂಡೈರೆಕ್ಟ್ ಆಗಿ ಹೇಳ್ತೀವಿ ಅಂತ ಎಲ್ಲ ಸರ್ಕಾರಗಳು ಕೂಡ ಹೇಳುವಂತದ್ದನ್ನೇ. ಪಾನ್ ಮಸಾಲ ಮೇಲೆ ಸಿಗರೇಟ್ ಇಂದ ಆಗುವಷ್ಟು ಹಾನಿ ನಿಮಗೆ ಜಂಕ್ ಫುಡ್ ಇಂದ ಹಾನಿ ಆಗೋದಿಲ್ಲ ಅಷ್ಟೊಂದು. ನೀವು ಅದನ್ನ ಕಂಪೇರ್ ಮಾಡ್ಬೇಕು. ನಿಮ್ಗೆ ಸಿಗರೇಟ್ ಇಂದ ಲೈಫ್ ಸ್ಪ್ಯಾನ್ ಒಂದು 20 ವರ್ಷ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರೆ ಜಂಕ್ ಫುಡ್ ಇಂದ ಒಂದು 5 ವರ್ಷ ಕಮ್ಮಿ ಆಗ್ಬೋದು. ಸೊ ಆ ಡಿಫರೆನ್ಸ್ ನೋಡ್ಬೇಕಾಗತ್ತೆ ನೀವು. ಇದು ಜನಗಳಿಗೆ ಅವೇರ್ನೆಸ್ ಬರ್ಬೇಕದು. ಸೊ ಆಬ್ವಿಯಸ್ಲಿ. ಸೊ ಅದಕ್ಕೂ ಸರ್ಕಾರಕ್ಕೂ ನನ್ನ ಪ್ರಕಾರ ಏನು ಸಂಬಂಧ ಇಲ್ಲ ಅಂತ ನಾನು ಅನ್ಕೊಳ್ಳೋದು. ಮತ್ತೆ ಅದಕ್ಕೆ ನಾವು ಇನ್ನೊಂದು ಫೈಟ್ ಮಾಡ್ತೀವಿ ಅಷ್ಟೇ, ಸೇಮ್ ಬೇರೆ ಕ್ಯಾಟಗರಿ. ಪ್ರೊಫೆಸರ್ ಚೆಚಡಿ ಅವರೇ, ತಾವು ಯಾವ ರೀತಿಯಾಗಿ ನೋಡ್ತೀರಿ ಈ ಒಂದು ಕೃಷಿ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಆದ್ಯತೆ ಬಗ್ಗೆ ನೀವು ಅವಾಗಲೇ ಹೇಳಿದ್ರೆ, ಆದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಯುವಜನತೆಯ ದೃಷ್ಟಿಯಿಂದ ಆದ್ಯತೆ ವಲಯದಲ್ಲಿ ಯುವಜನತೆ ಅನ್ನುವಂಥದ್ದು ಕಾಣುತ್ತೆ. ಆದ್ರೆ ಅಲೋಕೇಶನ್ ವಿಚಾರಕ್ಕೆ ಬಂದಾಗ ಒಂದು ಸ್ಪೆಸಿಫಿಕ್ ಆಗಿ ಏನು ಕಾಣ್ತಾ ಇಲ್ಲ. ಶಿಕ್ಷಣ ವಲಯ ಕ್ಲಿಯರ್ ಆಗಿ ಏನು ತೋರಿಸ್ತಾ ಇಲ್ಲ ಬಜೆಟ್ ಅಲ್ಲಿ. ಹೌದು. ಬಟ್ ಸ್ಕಿಲ್ ಡೆವಲಪ್ಮೆಂಟ್ ಸಲುವಾಗಿ ನಾವು ಇಷ್ಟು ಯುವಕರಿಗೆ ನಾವು ತರಬೇತಿಯನ್ನು ಕೊಡ್ತೇವೆ ಅನ್ನೋದನ್ನು ಮಾತ್ರ ಹೇಳ್ತಾರೆ. ಹೌದು. ಕ್ಲಿಯರ್ ಆಗಿ ಎಷ್ಟು ಅನ್ನೋದನ್ನ ಹಣ ಹೌದು ತೋರಿಸ್ತಾ ಇಲ್ಲ ಬಜೆಟ್ ದಲ್ಲಿ. ಅದು ಒಂದ್ ಸ್ವಲ್ಪ ಯಾಕೋ ಡೌಟ್ ಅನಿಸ್ತಾ ಇದೆ. ಎಸ್. ಮತ್ತೆ ಉಳಿದಂತೆ ನೀವು ಈ ಬಜೆಟ್ ಆಗಿದ್ರೆ ತುಂಬಾ ಒಳ್ಳೆಯ ಬಜೆಟ್ ಅನ್ನೋಂತ ಯಾವ ಆಧಾರದ ಮೇಲೆ ಹೇಳ್ತೀರಿ? ಇದು ಯಾವ ಆಧಾರದ ಮೇಲೆ ಅಂದ್ರೆ, ಮಹಾತ್ಮ ಗಾಂಧಿ ಅವರು ಬಹಳ ದಿವಸದ ಹಿಂದೆನೆ ನಮಗೆ ಹೇಳಿದ್ದಾರೆ, ನಿಜವಾದ ಭಾರತ ಅಂದ್ರೆ ಗ್ರಾಮೀಣ ಭಾರತ. ಗ್ರಾಮೀಣ ಭಾರತದ ಅಭಿವೃದ್ಧಿ ಆಗದ ವಿನಃ ಈ ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈವನ್ ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಕೂಡ ಹೇಳ್ತದೆ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ 33% ಬಡವರು ಭಾರತ ದೇಶದಲ್ಲಿ ಅದಾರಂತೆ. ಅವ್ರ ಪೈಕಿ 80% ಜನ ಹಳ್ಳಿಗಳಲ್ಲೇನೆ ಅದಾರ ಬಡವರು. ಹಾಗಿದ್ದಾಗ ನಮ್ಮ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗಬೇಕು ಅಂತಂದ್ರೆ ಗ್ರಾಮೀಣ ಅಭಿವೃದ್ಧಿ ಆಗಲೇಬೇಕು. ಗ್ರಾಮೀಣ ಅಭಿವೃದ್ಧಿ ಜೊತೆಗೆ ಒಕ್ಕಲ್ತನ ಅಭಿವೃದ್ಧಿ ಆದಾಗ ಮಾತ್ರ ನಮ್ಮ ಬಡತನ ನಿವಾರಣೆ ಆಗ್ತೈತಿ, ಜೊತೆಗೆ ಆರ್ಥಿಕ ಅಭಿವೃದ್ಧಿಗೂ ಕೂಡ ಇದು ಬಹಳ ಸಹಾಯಕಾರಿ ಆಗ್ತೈತೆ ಅನ್ನುವಂಥ ಮಾತನ್ನು ನಾವು ಇಲ್ಲಿ ನೆನಪಡಬೇಕು. ಸೊ ಆ ದೃಷ್ಟಿಯಿಂದ ಈ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆಯನ್ನ ಗ್ರಾಮೀಣ ಅಭಿವೃದ್ಧಿ ಮತ್ತು ಒಕ್ಕಲ್ತನ ಕೊಟ್ಟಿರೋದ್ರಿಂದ ಇದೊಂದು ರೀತಿ ಒಳ್ಳೆ ಬಜೆಟ್ ಅಂತ ಅನಿಸ್ಕೊಳ್ತೈತಿ ನನ್ನ ದೃಷ್ಟಿ ಒಳಗೆ. ಸ್ಮಾಲ್ ಅಂಡ್ ಹೇಳಿ ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ ಇಂಡಸ್ಟ್ರೀಸ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ನೋಡ್ರಿ ಮತ್ತೆ ಇದರಲ್ಲಿ. ಹೌದು. ಯಾಕಂದ್ರೆ ಹೆಚ್ಚು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಉದ್ದಿಮೆಗಳಂದ್ರೆ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ ಇಂಡಸ್ಟ್ರೀಸ್. ಅವಕ್ಕೂ ಕೂಡ ಸಾಕಷ್ಟು ತೆರಿಗೆ ವಿನಾಯಿತಿ ಆಗಲಿ, ಹಣದ ಸಹಾಯ ಆಗಲಿ ಈ ಬಜೆಟ್ದಲ್ಲಿ ಹೆಚ್ಚಿಗೆ ಕೊಟ್ಟಿರೋದು ನಮಗೆ ಅದು ಕಾಣಿಸ್ತಾ ಇದೆ. ಎಸ್ ಪ್ರೊಫೆಸರ್ ಚಿಚಡಿ ಅವರೇ, ಧನ್ಯವಾದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಕೊನೆಯದಾಗಿ ಪ್ರೊಫೆಸರ್ ಇಂದಿರಾ ಅವರೇ, ಸಂಕ್ಷಿಪ್ತವಾಗಿ ತಾವು ಈ ಬಜೆಟ್ ಅನ್ನ ಯಾವ ರೀತಿಗೆ ಸಮ್ ಅಪ್ ಮಾಡ್ತೀರಿ ಸಂಕ್ಷಿಪ್ತವಾಗಿ?
ನನ್ನ ನಿರೀಕ್ಷೆಗಳು ಏನಿತ್ತು ಅಂತ ಹೇಳಿದ್ರೆ ಇದೇ ಕೆಲವು ಅವ್ರು ತಗೊಂಡಿರೋ ಅನೌನ್ಸ್ ಮಾಡಿರೋ ಯೋಜನೆಗಳು ನೇರವಾಗಿ ಅಲ್ದಿದ್ರು ಇಂಡೈರೆಕ್ಟ್ ಆಗಿ ಮಹಿಳೆಯರ ಅಭಿವೃದ್ಧಿಗೆ ಹೆಲ್ಪ್ ಮಾಡ್ಬೋದು ಇನ್ ದ ಲಾಂಗ್ ರನ್. ಆದ್ರೆ ನಾನು ನಿರೀಕ್ಷೆ ಮಾಡಿದ್ದು ತೃತೀಯ ಲಿಂಗಿಗಳಿಗೆ ಮತ್ತೆ ಹಿರಿಯ ನಾಗರಿಕರಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಮತ್ತು ದೈಹಿಕ ವಿಕಲತೆಯಿಂದ ಅನುಭವಿಸ್ತಾ ಇರೋರಿಗೆ ಬಹಳ ನಿರ್ದಿಷ್ಟವಾದಂತ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸುತ್ತೆ. ಆದ್ರೆ ಈಗ ಅಲೋಕೇಶನ್ ಬಜೆಟ್ ಅಲ್ಲಿ ಏನಾಗಿದೆ, ನಾನು ಈಗಾಗಲೇ ಹಿಂದೆ ಹೇಳಿದಂಗೆ ಮಹಿಳೆಯರು ಸಮರೂಪವಾದ ಒಂದು ವರ್ಗ ಅಲ್ಲ. ಅದನ್ನ ಯಾವ ಗುಂಪಿನ ಮಹಿಳೆಯರಿಗೆ ಹೇಗೆ ಯಾವ ಇಲಾಖೆ ಜವಾಬ್ದಾರಿ ತಗೊಂಡು ನಿರ್ವಹಿಸಬೇಕು ಅನ್ನೋದನ್ನ ಹೇಳಿದ್ರೆ ಅವಾಗ ಈ ಬಜೆಟ್ಗೆ ಏನಾದ್ರೂ ಮಹಿಳೆಯರ ದೃಷ್ಟಿಯಿಂದ ಮಕ್ಕಳ ದೃಷ್ಟಿಯಿಂದ, ಯಾಕೆಂದ್ರೆ ನಾನ್ ಕಂಡಂಗೆ ಹೆಣ್ಮಕ್ಳಿಗೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಾರೆ. ಇದರಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ ಅವರ ಅಭಿವೃದ್ಧಿಗೆ ನನಗಂತೂ ವಿಶೇಷವಾಗಿ ಏನು ಕಾಣಲಿಲ್ಲ. ಈ ಎಲ್ಲ ಐಟಮ್ಸ್ ನ ಗಣನೆಗೆ ತೆಗೆದುಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಆದ್ರೆ ಕಾದು ನೋಡಬೇಕು ಇದ್ರಲ್ಲಿ ಅನೌನ್ಸ್ ಮಾಡಿರೋ ಯೋಜನೆಗಳ ಅನುಷ್ಠಾನ ಹೇಗ್ ಆಗುತ್ತೆ, ಅದರದ್ದು ರಿವ್ಯೂ ಈಗಾಗಲೇ ಹಿಂದೆ ನಡೆದು ಹೋಗಿರುವಂತ ಬಜೆಟ್ಗಳಲ್ಲಿ ಏನಾಯ್ತು, ಅಲ್ಲಿ ಏನ್ ಸಮಸ್ಯೆಗಳು ಬಂತು, ಅದರದ್ದು ಒಂದು ವಿಮರ್ಶಾತ್ಮಕವಾದಂತ ಒಂದು ವಿಶ್ಲೇಷಣೆ ನಡೆದ್ರೆ ಇದಕ್ಕೆ ಅರ್ಥ ಬರುತ್ತೆ ಅಂತ ನನಗನ್ಸುತ್ತೆ. ಎಸ್, ಧನ್ಯವಾದ ಪ್ರೊಫೆಸರ್ ಇಂದಿರಾ ಅವರೇ. ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಡೋದಕ್ಕಾಗಿ. ತೇಜಸ್ವಿ ಪಟೇಲ್ ಅವರೇ, ಕೊನೆಯದಾಗಿ ತಾವೇನು ಹೇಳ್ತೀರಿ? ಶಾರ್ಟ್ ಅಂದ್ರೆ ಸರ್, 12 ಲಕ್ಷ ಸ್ತ್ರೀ ಇವ್ರು ಅಂಗನವಾಡಿ ಕೇಂದ್ರಗಳು ಅಂತ ಹೇಳಿದ್ರೆ ನಾನು ಐ ಆಮ್ ರೈಟ್ ಅನ್ಸುತ್ತೆ. 14 ಲಕ್ಷ ಸ್ತ್ರೀ ಅಂಗನವಾಡಿ ಕೇಂದ್ರಗಳಲ್ಲಿ ಸ್ತ್ರೀಯರ ಸಬಲೀಕರಣ ಮಾಡಬಹುದು 500 ಕೋಟಿಯಲ್ಲಿ ಅನ್ನೋದಾದ್ರೆ 21 ಲಕ್ಷ ಕೋಟಿಯಲ್ಲಿ ಇಡೀ ಭಾರತನ ಸಬಲ ಮಾಡಬಹುದು. ನಾವು ಆ ರೇಷನ್ ನೋಡೋದಾದ್ರೆ ಇದನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ನಾವು ಘೋಷಣೆ ಮಾಡ್ಬೇಕಾದ್ರೆ ಆರ್ಥಿಕವಾದ ಘೋಷಣೆ ಮಾಡ್ಬೇಕಾದ್ರೆ ಅದರ ಪ್ರಾಕ್ಟಿಕಾಲಿಟಿ ಬಗ್ಗೆನೂ ಆಲೋಚನೆ ಮಾಡಬೇಕು. ಒಂದು ಜೊತೆಗೆ ನಮ್ದು ಕೃಷಿ ವಲಯದ್ದು ಬಜೆಟ್ ಅಲೋಕೇಶನ್ ಬಗ್ಗೆ ಕೃಷಿಗೆ ಎಷ್ಟು ಮಾತು ಕೊಟ್ಟಿದೀವಿ ಅನ್ನೋ ಚರ್ಚೆ ಮಾಡ್ತೀವಿ. ಆಕ್ಚುಲಿ ಕೃಷಿ ಬಗ್ಗೆ ಆಲೋಚನೆ ಮಾಡ್ಬೇಕಾದ್ರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಬಗ್ಗೆ ನಿಮ್ಮ ವಿಚಾರ ಏನಿದೆ, ಕೇಂದ್ರ ಸರ್ಕಾರದ ವಿಚಾರ ಏನಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗೆ ರಾಜಕೀಯ ಪಕ್ಷಗಳ 2,000 ರೂಪಾಯಿಗಿಂತ ಹೆಚ್ಚು ದೇಣಿಗೆಯನ್ನ ನೀವು ಆನ್ಲೈನ್ ಮೂಲಕ ತಗೋಬೇಕು, ಚೆಕ್ ಮೂಲಕ ತಗೋಬೇಕು ಅಂತ ಹೇಳಿದ್ದಾರೆ. ಅದು ಸ್ವಾಗತಾರ್ಹ. ಆದ್ರೆ ಇದುವರೆಗೂ ರಾಜಕೀಯ ಪಕ್ಷಗಳಿಗೆ ಸಂಗ್ರಹ ಆಗಿರೋ ಹಣ ಎಲ್ಲಿಂದ ಬಂತು ಅನ್ನೋದನ್ನು ತೋರಿಸಬೇಕು ಅನ್ನೋದು ನನ್ನ ಒತ್ತಾಯ. ಎಸ್, ಧನ್ಯವಾದ ತಮಗಿಬ್ರು ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.